ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಒಂದು ಅದ್ಭುತವಾದ ಸಿನಿಮಾ ನೋಡಿದೆ. ನನ್ನ ಪ್ರಕಾರ ಸಿನಿಮಾ ಆದಮೇಲೆ ಆ ಥರದ ಒಂದು ಇಂಟೆನ್ಸ್ ಲವ್ ಸ್ಟೋರಿನ ಈ ಸಿನಿಮಾದಲ್ಲೇ ನೋಡಿದ್ದು. ಕೆರೆ ಬೇಟೆ ಅನ್ನೋ ಒಂದು ಸಿನಿಮಾ ಎಲ್ಲ ಹೊಸಬ್ರು ಸೇರಿ ಮಾಡಿರುವಂಥದ್ದು. ಡೈರೆಕ್ಟ್ರಿಗೆ ಫಸ್ಟ್ ಪಿಕ್ಚರು, ಹೀರೋ ಎರಡನೇ ಸಿನಿಮಾ ಆ್ಯಕ್ಚುಲಿ, ಬಟ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಬೇರೆ ಸಿನಿಮಾದ ಬಗ್ಗೆ ನಾನು ಜಾಸ್ತಿ ಏನು ಹೇಳಲ್ಲ. ನಮ್ಮ ಸಿನಿಮಾ ಟೀಮ್ನವ್ರಿಗೆ ಒಂದೇ ಹೇಳೋದು, ಕೆರೆ ಬೇಟೆ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ ಅನ್ನೋದನ್ನು ಜನಕ್ಕೆ ತಲುಪಿಸಿ ಸಾಕು. ಪ್ರಮೋಷನ್ ಮುಖಾಂತರ ಈ ಸಿನಿಮಾ ರಿಲೀಸ್ ಆಗಿದೆ ಅನ್ನೋದು ಗೊತ್ತಾದರೆ ಸಾಕು, ಮಿಕ್ಕಿದ್ದೆಲ್ಲ ನಮ್ಮ ಪ್ರೇಕ್ಷಕರೇ ಮಾಡ್ತಾರೆ. ಈ ಸಿನಿಮಾನ ಖಂಡಿತ ನಮ್ಮ ಪ್ರೇಕ್ಷಕರು ಕೈ ಬಿಡೋದಿಲ್ಲ. ಸಿನಿಮಾ ರಿಲೀಸ್ ಆಗಿದೆ ಅನ್ನೋದು ಗೊತ್ತಾದರೆ ಸಾಕು, ಈ ಸಿನಿಮಾನ ಬ್ಲಾಕ್ ಬಸ್ಟು ಜನನೇ ಮಾಡ್ತಾರೆ. ನೀವೇ ಹೇಳ್ತೀರ, ಸಿನಿಮಾ ನೋಡಿ ಅಭಿಮಾನಿಗಳು ನೀವೇ ಹೇಳಿ ಅಷ್ಟೇ, ಇನ್ನು ನಾವು ಮಾತಾಡೋದು ಅಷ್ಟೇ. ಎಲ್ರಿಗೂ ನಮಸ್ತೆ. ಆ್ಯಕ್ಚುಲಿ ಒಂದು ಅದ್ಭುತ ಕಂಟೆಂಟ್ ಸಿನಿಮಾನ ನೋಡಿದ್ವಿ. ಯಾಕಂದರೆ ಇಷ್ಟು ವರ್ಷ ಕೆಲವರೆಲ್ಲ ಹೇಳೋರು ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಇರಲ್ಲ ಅಂತ. ಆದರೆ ಒಂದು ಪ್ರಾಮಿಸಿಂಗ್ ಡೈರೆಕ್ಟರು ರಾಜ್ಗುರು ಅವರು ನಮಗೂ ಭಾಳ ಹಳೆ ಪರಿಚಯ. ಆಮೇಲೆ ಹೀರೋ ಅಂತೂ ಬಿಡಿ, ನಾವು ಆ್ಯಕ್ಚುಲಿ ಈ ಟ್ರೈಲರ್ ಪ್ರಾಮಿಸಿಂಗ್ ಆಗಿತ್ತು ನೋಡಿದಾಗ. ಆಮೇಲೆ ಆ ಕೆರೆ ಬೇಟೆ, ಆಮೇಲೆ ಅದು ಕ್ಯಾರೆಕ್ಟ್ರು ಕ್ಯಾರಿ ಆಗುತ್ತಾ ಅನ್ನೋ ಥರದಲ್ಲಿ ನೋಡಿದ್ವಿ. ಆ್ಯಕ್ಚುಲಿ ನಿಜವಾಗ್ಲೂ ಅದು ಒಂದು ಅದ್ಭುತವಾದ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೆಕೆಂಡ್ ಹಾಫಲ್ಲಂತೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಕ್ಲೈಮ್ಯಾಕ್ಸ್ ಅಂತೂ ಬರ್ತಾ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಆಮೇಲೆ ನಾಯಕಿ ನಟಿನೂ ಅಷ್ಟೇ, ಎಲ್ಲರೂ ಪ್ರಾಮಿಸಿಂಗು. ಹೀರೋ ಅಂತೂ ಫೈಟ್ಸ್ ಅಂತೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಆ್ಯಕ್ಷನ್ ಹೀರೋ ಬಂದಂಗೆ ಆಯಿತು. ನಾಟ್ ಓನ್ಲಿ ಆ್ಯಕ್ಷನ್ ಹೀರೋ, ಒಳ್ಳೆ ಕಲಾವಿದ ಮೇಯ್ನ್ ಇರಬೇಕು ಅಂದರೆ. ಆಮೇಲೆ ಡೈರೆಕ್ಟ್ರು ನಿಜವಾಗ್ಲೂ ಒಂದು ಎತ್ತರಕ್ಕೆ ಬೆಳೀತಾರೆ ಅನ್ನೋ ನಂಬಿಕೆ ಇದೆ. ಇದನ್ನ ಹೀಗೆ ಉಳಿಸ್ಕೊಳ್ಳಿ, ಮುಂದಿನ ಚಿತ್ರಗಳಲ್ಲೂ ಚೆನ್ನಾಗಾಗಿ. ಆಮೇಲೆ ಇದೇ 15ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಎಲ್ಲರೂ ಕೂಡ ನೋಡಿ ನಮ್ಮ ಹೊಸ ತಂಡನ ಒಂಥರ ಬ್ಲೆಸ್ಸಿಂಗ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಬಂದಿದೆ. ದಯವಿಟ್ಟು 15ನೇ ತಾರೀಕು ರಿಲೀಸ್ ಆಗ್ತಿದೆ, ನೋಡಿ. ಆ್ಯಂಡ್ ನಾನು ಸೀರಿಯಸ್ಲಿ ಹೇಳ್ಬೇಕಂದ್ರೆ ಇವರು ಸಿನಿಮಾಗೆ ನಾನು ವೆಯ್ಟ್ ಮಾಡ್ತಿದ್ದೆ. ರಾಜಹಂಸ ನಾನು ಭಾಳ ಸಲ ನೋಡಿದ್ದೀನಿ ಸರ್. ಸೊ ಈ ಸಿನಿಮಾದಲ್ಲಿ ಅಂದರೆ ಒಂದು ನೆಕ್ಸ್ಟ್ ಶೇಡ್ಗೆ ಬಂದಿದೆ. 100 ಸಿನಿಮಾ ಮಾಡೋ ಬದಲು ಇಂಥ ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಸರ್ ಅಲ್ಟಿಮೇಟ್ ಆಗಿದೆ. ಸೀರಿಯಸ್ಲಿ ನಮ್ಗೆ ತುಂಬ ಇಷ್ಟ ಆಯಿತು. ನಿಮ್ಮ ಜೊತೆ ಕೆಲಸ ಮಾಡಬೇಕಂತ ಭಾಳ ಇಷ್ಟ. ಸೊ ಖಂಡಿತ. ಸೊ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಸಿನಿಮಾ ಅಂತೂ ಅದ್ಭುತವಾಗಿದೆ. ಮತ್ತೆ ಹೇಳ್ತಾ ಇದ್ದೀನಿ, ಒನ್ ಆಫ್ ದಿ ಬೆಸ್ಟ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಜೈ ಗಣೇಶ್. ಎಲ್ರಿಗೂ ನಮಸ್ಕಾರ. ಅದು ಕೆರೆ ಬೇಟೆ ಹೆಂಗೆ ಅಂತಂದರೆ ಒಂಥರ ನಮ್ಮದೇ ಪರ್ಸ್ನಲ್ ಸ್ಕ್ರಿಪ್ಟ್ ಥರ. ರಾಜ್ಗುರು ಅವ್ರ ಬಗ್ಗೆ ಹೇಳಬೇಕು, ಗೌರಿಶಂಕರ್ ಅವ್ರ ಬಗ್ಗೆನೂ ಹೇಳಬೇಕು. ಯಾಕೆಂದರೆ ಡೇ 1 ಸ್ಟಾರ್ಟ್ ಆದಾಗ್ಲಿಂದನೂ ಅವ್ರು ನಾಗರಬಾವಿ ಆಫೀಸ್ಗೆ ಹೋಗಿ, ಅಂದರೆ ಅವ್ರಿಬ್ರಿಗೂ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು. ಗುರು ಬಗ್ಗೆ ಹೇಳಬೇಕು ಅಂತಂದರೆ, ಗುರು ನನಗೆ ಪರಿಚಯ ಆಗಿದ್ದು ಗೋವಿಂದ ಹನುಮಾಗಿನ ಮುಂಚೆ, ನನ್ನ ಕರಿಯರ್ ಸ್ಟಾರ್ಟ್ ಆಗಿನ ಮುಂಚೆ. ಅಲ್ಲಿಂದ ಗುರುವ್ರನ್ನ ನೋಡ್ತಾ ಇದ್ದೀನಿ. ಒಬ್ಬ ಪತ್ರಕರ್ತನಾಗಬೇಕು ಅಂತ ಬಂದು ಸಿನಿಮಾ ನಿರ್ದೇಶಕನಾಗಿದ್ದ ಜರ್ನಿ ಅವ್ರದ್ದು ವೆರಿ ನೈಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗೌರಿಶಂಕರ್ ಅವರು ಸಹಾಯಕ ನಿರ್ದೇಶಕರಾಗಿ ಸ್ಟಾರ್ಟ್ ಮಾಡಿದ್ದು. ಜೊತೆಗೆ ಎಲ್ಲರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡು ಸಿನಿಮಾದ ಎಲ್ಲ ಹಂತದಲ್ಲೂ ಅದರ ವಿದ್ಯೆನ, ಅದರ ಜ್ಞಾನವನ್ನು ಪಡೆದು ನಾಯಕ ನಟನಾಗಿ ಇವತ್ತು ಮಿಂಚಾಕಿದ್ದಾರೆ. ನಿಜವಾಗ್ಲೂ ಸೂಪರಾಗಿ ಮಾಡಿದ್ದೀರಾ. ಮತ್ತು ಗುರು ಅವ್ರೇನು ಹೇಳ್ತಾ ಇದ್ರು, ಅವರು ಶಿರ್ಸಿಯವರು ಗುರು, ಬೇಸಿಕಲಿ ಸೊರಬ, ಶಿರ್ಸಿ, ಯಲ್ಲಾಪುರ ಈ ಒಂದು ಬೆಲ್ಟಿಂದ ಬಂದಿರೋರು. ಅದ್ರ ಜೊತೆಗೆ ನೇಟಿವಿಟಿ ಮೇಂಟೈನ್ ಮಾಡಿರೋದು. ಆಮೇಲೆ ಅಲ್ಲಿ ತೋರಿಸುವಂಥ ಫುಡ್ ಆಗ್ಬೋದು, ಅಲ್ಲಿ ತೋರಿಸುವಂಥ ಜೀವನ ಶೈಲಿ ಆಗ್ಬೋದು, ಅಲ್ಲಿ ಭಾಷೆ ಆಗ್ಬೋದು, ಅವನ್ನೆಲ್ಲವನ್ನು ಚೆನ್ನಾಗಿ ಅಡಾಪ್ಟ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿಗೆ ಅದನ್ನು ಹೆಣೆದಿರೋದು, ಕನೆಕ್ಟ್ ಮಾಡಿರೋದು ಇದೆಯಲ್ಲ. ಐ ಥಿಂಕ್ ಸೆಕೆಂಡ್ ಹಾಫ್ ಆಫ್ ದ ಫಿಲಮ್, ದಟ್ ಟು ಲಾಸ್ಟ್ 15 minutes ವಿಲ್ ಮೆಸ್ಮರೈಸ್ ಯು. ನೀವು ಅಂದ್ಕೊಂಡಿರೋದು ಏನು ಅಲ್ಲವೇ ಅಲ್ಲ ಸಿನಿಮಾ, ಅದು ಟೋಟಲಿ ಬೇರೆನೇ ಇರುತ್ತೆ. ನನಗೇನೆ ಆ್ಯಕ್ಚುಲಿ ರಿಯಲಿ ಗುರು ಮೇಲೆ ಮತ್ತು ಅವರ ನಟನೆ ಮೇಲೆ, ಇಡೀ ತಂಡದ ಮೇಲೆ ಭಾಳ ಖುಷಿ ಆಯಿತು. ಸ್ಪೆಷಲ್ ಮೆನ್ಷನ್ನು ಅವರ ರೈಟಿಂಗ್, ಅದೇನು ಸ್ಕ್ರೀನ್ ಪ್ಲೇ ಸೆಕೆಂಡ್ ಹಾಫಲ್ಲಿ ಏನು ಅದು ಇದೆಯಲ್ಲ ಟ್ವಿಸ್ಟು, ಅದು ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಆ್ಯಂಡ್ ಸಿನಿಮಾಟೋಗ್ರಫಿ
ರೀಚ್ ಆಗುತ್ತೆ. ಖಂಡಿತ ಇಂಥ ಚಿತ್ರ ಗೆಲ್ಲಬೇಕು. ಅದ್ಭುತವಾಗಿದೆ ಸಿನಿಮಾ. ಈ ಸಿನಿಮಾನ ಕೂಲಂಕುಷವಾಗಿ ನೀವು ಪರಿಗಣಿಸಿದಾಗ ಎಲ್ಲ ಡೈಮೆನ್ಷನ್ಗಳನ್ನು ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಎಲ್ಲರ ಕಡೆಯಿಂದಲೂ ಇದೆ. ಐ ವಿಶ್ ದೆಮ್ ಗುಡ್ ಲಕ್. ಗೌರಿ ಅವ್ರಿಗೆ ಐ ವಿಶ್ ದೆಮ್ ಗುಡ್ ಲಕ್. ಅದ್ಭುತವಾದಂಥ ಪರ್ಫಾರ್ಮೆನ್ಸು. ಗುರು, ವೆರಿ ಪ್ರೌಡ್ ಆಫ್ ಯು. ತುಂಬ ಖುಷಿ ಆಯಿತು. ಆಲ್ ದಿ ವೆರಿ ಬೆಸ್ಟ್ ಯು ಟು. ನಾನೇನು ಹೇಳಬೇಕು ಅಂದ್ಕೊಂಡಿದ್ದೋ ಆಲ್ಮೋಸ್ಟ್ ಎಲ್ಲ ಪವನ್ ಅವ್ರು ಹೇಳಿದ್ದಾರೆ. ಒಂದು ಒಳ್ಳೆ ಕಸ್ಟಮ್ ಆ್ಯಂಡ್ ಕಲ್ಚರ್ ಇರುವಂಥ ಸಿನಿಮಾ ತುಂಬ ದಿನಗಳ ನಂತರ ನೋಡಿದೆ. ಆ್ಯಂಡ್ ಹಾಗೆ ತುಂಬ ಮನಸ್ಸಿಗೆ ನಾಟುವಂಥ ಸಿನಿಮಾ. ಲಾಸ್ಟ್ ಪವನ್ ಹೇಳ್ದಂಗೆ ಲಾಸ್ಟ್ ಒಂದು 15 ಮಿನಿಟ್ಸ್ ಅಂತೂ ನಮ್ಮನ್ನು ನಾವೇ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಫೀಲ್ ಬಂತು. ಆ್ಯಂಡ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೀರೋ ಅದಕ್ಕಿಂತ ಜಾಸ್ತಿನೇ ಸಿನಿಮಾ ಇತ್ತು. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್. ಇದಕ್ಕೆ ಸ್ಟ್ರೆಂತು ಡೈರೆಕ್ಟ್ರು, ಹೀರೋ ಜೊತೆಗೆ ಆ್ಯಂಡ್ ಹೋಲ್ ಟೀಮ್ ಜೊತೆಗೆ ಮ್ಯೂಸಿಕ್ ಮತ್ತು ಕ್ಯಾಮ್ರಾ ವರ್ಕು ಅಷ್ಟೇ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ OTTಗೋಸ್ಕರ ಕಾಯಬೇಡಿ. ಆಲ್ ದ ವೆರಿ ಬೆಸ್ಟ್. ಆಲ್ ದಿ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್. ವೆರಿ ನೈಸ್ಲಿ ಡನ್. ಯಾ, ಎಲ್ಲರೂ ನಮಸ್ಕಾರ. ಇವತ್ತು ಕೆರೆಬೇಟೆ ಅಂತ ಒಂದು ಸಿನಿಮಾದು ಪ್ರೀಮಿಯರ್ ಶೋ ಮುಗೀತು. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ರಾಜ್ಗುರು ಅವ್ರಿಗೆ ಮತ್ತು ಗೌರಿಶಂಕರ್ ಅವ್ರಿಗೆ. ಇಬ್ಬರು ನನ್ನ ಕ್ಲೋಸ್ ಫ್ರೆಂಡ್ಸು. ಸೊ ಫ್ರೆಂಡಾಗಿ ನಾನು ಈ ಸಿನಿಮಾ ನೋಡಿದೆ, ಡೈರೆಕ್ಟ್ರಾಗಿ ನೋಡಿಲ್ಲ. ನನಗಿಷ್ಟ ಆಗಿದ್ದೇನೆಂದರೆ ಒಂದು ನೇಟಿವಿಟಿನ, ಕನ್ನಡ ನೇಟಿವಿಟಿನ, ಮಲೆನಾಡಿನ ನೇಟಿವಿಟಿನ 2.5 ಗಂಟೆ ಸಿನಿಮಾ ತೋರಿಸಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಪ್ಯೂರ್ ಕನ್ನಡ ಸಿನಿಮಾ ಅಂದರೆ ಕೆರೆಬೇಟೆ. ನಾನು ಕಾಂತಾರ ಆದಮೇಲೆ 100% ಕನ್ನಡ ಸಿನಿಮಾ ನೋಡಿದ್ದಂದರೆ ಕೆರೆಬೇಟೆ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಎರಡನೇದು ವಿಷಯ ಏನಂದರೆ ಭಾಷೆ. ಅದು ಯಾವ ಊರದು? ಶಿವಮೊಗ್ಗದ ತೀರ್ಥಹಳ್ಳಿ ಭಾಷೆನ ಇದುವರೆಗೂ ಯಾವ ಕನ್ನಡ ಸಿನಿಮಾಲು ಮಾಡಿರಲಿಲ್ಲ. ಪಕ್ಕಾ ತೀರ್ಥಹಳ್ಳಿ ಭಾಷೆನ ಹೀರೋ ಆ್ಯಂಡ್ ಹೀರೋಯಿನ್ ಇಬ್ಬರು ಕೂಡ ಮಾತಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಮ್ಮ ಗೌರಿಶಂಕರ್ ಅವರು ಆ್ಯಸ್ ಅನ್ ಆ್ಯಕ್ಟರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಟಿಲ್ ಡೇಟ್. ಇದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮುಂದೆ, ಬಟ್ ಇದು ಬೆಸ್ಟ್ ಟಿಲ್ ನಾವು. ಆ್ಯಂಡ್ ವಿಶ್ ಆಲ್ ದ ಬೆಸ್ಟ್. ಈ ಸಿನಿಮಾ ಥಿಯೇಟ್ರಲ್ಲಿ ನೋಡ್ಬೇಕು. ಯಾಕೆಂದರೆ ಕೆರೆಬೇಟೆ ಅನ್ನೋದು ನಾವು ಯಾರೂ ನೋಡಿಲ್ಲ ಲೈಫಲ್ಲಿ. ನಾವು ರಿಯಲ್ ಲೈಫಲ್ಲಿ ಅದನ್ನು ಹೋಗಿ ನೋಡಿಲ್ಲ. ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನು ಚಿಕ್ಕ ಸ್ಕ್ರೀನಲ್ಲಿ ಅಲ್ಲಿ ನೋಡೋಕ್ಕಾಗಲ್ಲ. ದೊಡ್ಡ ಸ್ಕ್ರೀನಲ್ಲಿ ಅಷ್ಟು ಜನನ ತುಂಬಿಸಿ, ಅಷ್ಟು ಜನನ ಶೂಟ್ ಮಾಡೋದನ್ನ ದೊಡ್ಡ ಸ್ಕ್ರೀನ್ ನೋಡಿದ್ರೆ ನಿಮಗೆ ತುಂಬ ಮಜಾ ಸಿಗುತ್ತೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ. ಥ್ಯಾಂಕ್ ಯು. ಕೆರೆಬೇಟೆ ಇವತ್ತೊಂದು ಅದ್ಭುತವಾದ ಸಿನಿಮಾ ನೋಡಿದೆ. ಗೌರಿಶಂಕರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. MS ಸಂದೇಶ್ ಜೊತೆ ನಾನು ಕೆಲಸ ಮಾಡ್ಬೇಕಾದ್ರೆ ಅವರು ಅಸೋಸಿಯೇಟ್ ಆಗಿದ್ದರು. ಸೊ ಅದ್ಭುತವಾಗಿ ಮಾಡಿದ ಸಿನಿಮಾನ 2.5 ಗಂಟೆ ನಮ್ಮ ಹಳ್ಳಿ ನೆನಪಾಯ್ತು ನಮಗೆ. ಆಟಗಳು, ಕಬಡ್ಡಿ, ಅದು ಇದೆಲ್ಲ ಹಳ್ಳಿ ನೆನಪಾಯಿತು. ಸೊ ಕತೆ ಹೋಗ್ತಾ ಆಟ ಹೋಗ್ತಾ ಹಂಗೆ ಸೀರಿಯಸ್ ಆಗ್ತಾ ಹೋಗುತ್ತೆ. ಇಂಟರ್ವಲಿಂದ ಆ್ಯಕ್ಚುಲಿ ಸಿನಿಮಾ ಅದು ಕೂತ್ಕೊಳ್ಳೋದು, ಟೇಕ್ ಆಫ್ ಆಗೋದೇ ಇಂಟರ್ವಲಲ್ಲಿ. ಆ್ಯಂಡ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಇಂಟರ್ವಲ್ ಆದ ತಕ್ಷಣ ಹೋಗ್ತಾ ಇದ್ದಂಗೆ ನಾನು ಏನೋ ಅಂದ್ಕೊಂಡೆ, ಅದೇನೋ ಆಗ್ತಾಯಿತ್ತು. ಒಂದು ಕಡೆ ನಿಮ್ಮನ್ನು ಬೈಕೊಂಡೆ, ಏನು ಡೈರೆಕ್ಟ್ರು ಹಿಂಗೆ ಮಾಡ್ಬಿಟ್ರಲ್ಲ ಹಿಂಗೆ ಅಂತ. ಬಟ್ ಆಮೇಲೆ ಗೊತ್ತಾಯಿತು ದರ್ ಇಸ್ ಸಮಥಿಂಗ್ ಅಂತ. ಅದು ನಾನು ಹುಡುಕ್ತಾ ಹೋದೆ, ಬಟ್ ಐ ವಾಸ್ ರಾಂಗ್. ಅದ್ಭುತವಾದ ಕ್ಲೈಮ್ಯಾಕ್ಸು, ಅದು ಇಲ್ಲಿ ಹೇಳಲ್ಲ, ಬಟ್ ಸೂಪರ್ ಸರ್. ತುಂಬ ಚೆನ್ನಾಗಿ ಕ್ಲೈಮ್ಯಾಕ್ಸ್ ತೊಗೊಂಡಿದ್ದೀರ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದೀರ. ಅದ್ಭುತವಾದ ಸಿನಿಮಾ. ಎಲ್ಲ ಹೇಳ್ತಾರೆ ಕನ್ನಡ ಸಿನಿಮಾ ಕಂಟೆಂಟ್ ಇಲ್ಲ ಅಂತ. ಬಂದು ಸಿನಿಮಾ ನೋಡಿ ಕಂಟೆಂಟ್ ಏನು ಅಂತ ಗೊತ್ತಾಗತ್ತೆ. ಆಲ್ರೆಡಿ ಶಶಾಂಕ್ ಸರ್ ಹೇಳಿದ್ರು ದುನಿಯಾ ನೋಡ್ತಾನೆ ಎರಡನೇದು ಅಂತ. ನಾನು ಹೇಳ್ತೀನಿ ಕಾಟೇರ ಸಿನಿಮಾ, ಹಳ್ಳಿ ಸೊಡಗು ಅಲ್ಲಿ ನಾನು ನೋಡಿದಾಗ ಅದು ಬಿಟ್ಟರೆ ನೆಕ್ಸ್ಟ್ ನಮ್ಗೆ ಈ ಹಳ್ಳಿ ನೆನಪಾಗಿದ್ದು ಕೆರೆಬೇಟೆ. ಎಕ್ಸಲೆಂಟ್ ಸಿನಿಮಾ. ದಯವಿಟ್ಟು ಈ ಸಿನಿಮಾ ಮಿಸ್ ಮಾಡ್ಕೊಂಬೇಡಿ. ಮನೆ ಮಂದಿಗೆಲ್ಲ ಕೂತ್ಕೊಂಡು ನೋಡೋದು ಸಿನಿಮಾ. ಕಹಾನಿ ಮೇಲೆ ಟ್ವಿಸ್ಟ್ ಅಂತ ಹೇಳ್ತಾರೆ, ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿನಿಮಾ. ನೀವೇನು ಅನ್ಕೊತೀರಾ ಅದು ಹಂಗಿರಲ್ಲ. ಬಟ್ ಸಿನಿಮಾ ಕತೆ ತಕ್ಕಂತೆ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಇಸ್ ಎಕ್ಸಲೆಂಟ್, ಮ್ಯೂಸಿಕ್, ಎವ್ರಿಥಿಂಗ್ ಪೈಸಾ ವಸೂಲ್ ಸಿನಿಮಾ. ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ನಮಸ್ಕಾರ. ಕೆರೆಬೇಟೆಯ ಒಂದು ಟ್ರೈಲರ್ ನೋಡಿದೆ, ತುಂಬ ಕುತೂಹಲ ಹುಟ್ಟಿಸ್ತು. ಈ ಪ್ರೀಮಿಯರ್ಗೆ ಕರೆ ಬಂದಾಗ ನೋಡಲೇಬೇಕು ಅಂತ ಅಂದ್ಬಿಟ್ಟು ಬಿಡುವು ಮಾಡ್ಕೊಂಡು ಬಂದಾಗ ನಿಜವಾಗ್ಲೂ ಸಂತೋಷ ಆಯಿತು, ಖುಷಿ ಆಯಿತು. ಒಂದು ಹೊಸ ಪ್ರತಿಭೆ ಗೌರಿಶಂಕರ್ ಅವರು ಒಂದು ಅದ್ಭುತವಾದ ನಟನೆ ಮಾಡಿದ್ದಾರೆ. ಮತ್ತು ಡೈರೆಕ್ಟರ್ ರಾಜ್ಗುರು ಅವ್ರಿಗೆ ಒಂದು ವಿಶೇಷವಾಗಿ ಧನ್ಯವಾದ ಹೇಳಬೇಕು. ಯಾಕಂತಂದರೆ ಈ ಥರ ಒಂದು ಸಬ್ಜೆಕ್ಟು ತುಂಬ ಚಾಲೆಂಜಿಂಗು ಮತ್ತು ಎಕ್ಸ್ಟ್ರಾರ್ಡಿನಾಗಿ ಮಾಡಿದ್ದಾರೆ. ಸ್ಮಾಲ್ ಡೀಟೇಲ್ಸ್, ಒಂದು ಗ್ರಾಮೀಣ ಪ್ರದೇಶದ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ಅದನ್ನು ಒಂದು ನಿರೂಪಣೆ ಮಾಡೋದಿದೆಯಲ್ಲ, ಶೈಲಿ ಅದ್ಭುತವಾಗಿದೆ. ಮತ್ತು ಕೊನೆಯ ತನಕ ಒಂದು ಕುತೂಹಲ ಹುಟ್ಟಿಸುತ್ತೆ. ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ
ಛಾಯಾಗ್ರಹಣ ಅದ್ಭುತವಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಅಂತೂ ವಿಶೇಷವಾಗಿದೆ. ಅದು ನನಗಂತೂ ತುಂಬ ಹಿಡಿಸ್ತು. ಮತ್ತು ಒಂದು ಹೊಸ ಪ್ರತಿಭೆಗಳು, ಒಂದು ಆ ಪ್ರತಿಭೆ, ಆ ಎನರ್ಜಿ ಮತ್ತು ಆ ಆನೆಸ್ಟಿ, ತುಂಬ ಆ ಸೂಕ್ಷ್ಮತೆ ಎದ್ದು ಕಾಣುತ್ತೆ ಮತ್ತು ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲರೂ ನೋಡಬೇಕಾದ ಸಿನಿಮಾ. ಯಾಕಂತಂದರೆ ಒಂದು ಯುವ ಪ್ರತಿಭೆಗಳು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾಗ ನಾವೆಲ್ಲ ಸೇರಿ ಬೆಳೆಸಬೇಕು. ಅಷ್ಟು ಇಷ್ಟ ಆಯಿತು ಸಿನಿಮಾ. ಸಂಗೀತ, ಛಾಯಾಗ್ರಹಣ, ನಿರ್ದೇಶನ, ನಟನೆ ಮತ್ತು ನಟಿ ಕೂಡ ಬಿಂದು ಅವರು ಮೊದಲನೇ ಸಿನಿಮಾ ಅಂತ ಕೇಳ್ಪಟ್ಟೆ, ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ಎಲ್ಲರೂ ಅಷ್ಟೇ. ಇನ್ಫ್ಯಾಕ್ಟ್ ತಾಯಿ ಪಾತ್ರ ಮಾಡಿರೋರು ಹರಿಣಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಸಂಪತ್ ಮೈತ್ರಿಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗೋಪಾಲ್ ಕೃಷ್ಣ ಅವರು ಎಕ್ಸ್ಟ್ರಾಡ್ರಿ ಮಾಡಿದ್ದಾರೆ. ದೇಶಪಾಂಡೆ ಅವರು ಪ್ರತಿಯೊಬ್ಬರು ಅವರವರ ಒಂದು ಕೆಲಸನ ಒಂದು ಅಚ್ಚುಕಟ್ಟಾಗಿ ಮಾಡಿ, ಮತ್ತು ವಿಶೇಷವಾಗಿ ನಮ್ಮ ನಿರ್ದೇಶಕರು ರಾಜ್ಗುರು ಅವರು ಇವ್ರನ್ನೆಲ್ಲ ಎನ್ಕರೇಜ್ ಮಾಡಿ ಒಂದು ಯುವ ಪ್ರತಿಭೆ ಬೆಳೀತಾ ಇದೆ, ಬೆಳೆಸಬೇಕು ನಾವೆಲ್ಲ ಸೇರಿ. ಒಂದು ವಿಶೇಷವಾದ ಸಿನಿಮಾ, ನನಗಂತೂ ತುಂಬ ಇಷ್ಟ ಆಯಿತು. ಧನ್ಯವಾದ. ಮೊದಲು ನನ್ನ ಹೆಸರು ಸಮರ್ಜಿತ್ ಲಂಕೇಶ್. ನಾನು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನನಗೆ ಈ ಫಿಲಮ್ ನೋಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸಿನಿಮಾ ಅಂತೂ ಸೂಪರಾಗಿ ಬಂದಿದೆ. ಒಂದೊಂದು ಶಾರ್ಟಲ್ಲೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಕತೆ ಅಂತೂ ನೆಕ್ಸ್ಟ್ ಲೆವೆಲ್. ಎಲ್ಲರೂ ಬಂದು ನೋಡಲೇಬೇಕು ಈ ಸಿನಿಮಾ. ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಸಂಗೀತ ಸಖತ್ತಾಗಿದೆ. ಆಮೇಲೆ ಸರ್ ಅವ್ರ ನಟನೆ ಹಾಗೂ ಸರ್ ಅವ್ರ ನಿರ್ದೇಶಕ ತುಂಬ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ. ಈ ಥರ ಸಿನಿಮಾಗಳು ನಾನು ನೋಡ್ತಾ ಇರ್ತೆ ಒಂಥರ ಖುಷಿ ಬರುತ್ತೆ. ಸೊ ಎಲ್ಲರೂ ಬನ್ನಿ ನೋಡಿ. ಆಮೇಲೆ ಇಂಥ ಟ್ಯಾಲೆಂಟನ್ನ ಬೆಳೆಸಬೇಕು ನಮ್ಮ ಇಂಡಸ್ಟ್ರಿ ಅಂತ ನಾನು ಹೇಳಬೇಕು. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವಿಶ್ ಯು ದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಪ್ರತಿ ಸತಿ ಬರ್ತೀವಿ, ಚೆನ್ನಾಗಿದೆ ಅಂತ ಹೇಳ್ತೀವಿ, ಹೋಗ್ತೀವಿ. ಆದರೆ ನಿಜವಾಗ್ಲೂ ತುಂಬ ಒಂದೊಳ್ಳೆ ನಮ್ಮ ಮಣ್ಣಿನ ಕತೆ. ತುಂಬ ಖುಷಿ ಆಯಿತು ನೋಡಿ. ಗೌರೀಶ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ತುಂಬ ಶ್ರಮ ಪಟ್ಟಿದ್ದಾರೆ. ಸುಮಾರು ಒಂದು 18 ವರ್ಷದಿಂದ ಇವರು ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಆದರೆ ಈ ಸಿನಿಮಾ ನಿಜವಾಗ್ಲೂ ಕನ್ನಡಿಗರು ಈ ಸಿನಿಮಾನ ಗೆಲ್ಲಿಸಲೇಬೇಕು. ನಾವೆಲ್ಲ ಪ್ರತಿ ಸತಿನೂ ಬೇರೆ ಭಾಷೆಯ ಸಿನಿಮಾಗಳನ್ನು, ಬೇರೆ ನೇಟಿವಿಟಿ ಸಿನಿಮಾಗಳನ್ನ ತುಂಬ ಹೊಗಳ್ತಾ ಇರ್ತೀವಿ. ಆದರೆ ನಿಜವಾಗ್ಲೂ ನಮ್ಮ ಮಣ್ಣಿನ ಕತೆ ಬಂದಾಗ ನಾವು ಸಪೋರ್ಟ್ ಮಾಡಿದರೆ ಈ ಥರದ ಸಿನಿಮಾಗಳು ಇನ್ನೂ ಹೆಚ್ಚು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಡೀ ಟೀಮ್ ವರ್ಕು, ಡೈರೆಕ್ಟ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಗೌರೀಶ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಹೀರೋಯಿನ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇನ್ನೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಗಗನ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು BGM ಅಲ್ಟಿಮೇಟಾಗಿ ಮಾಡಿದ್ದಾರೆ. ನಿಜ ಹೇಳ್ತಾ ಇದ್ದೀವಿ, ಈ ಥರದ್ದು ಸಿನಿಮಾ ಕನ್ನಡದಲ್ಲಿ ಗೆಲ್ಲಿಸಿದ್ರೆ ಮಾತ್ರ ನಮ್ಮ ನೆಲದಲ್ಲೂ ತುಂಬ ಒಳ್ಳೆ ಸಿನಿಮಾಗಳು ಬರುತ್ತೆ. ಇತ್ತೀಚೆಗೆ ನೀವು ಮಲಯಾಳಂ ಸಿನಿಮಾಗಳನ್ನ ನೋಡಿದ್ದೀವಿ, ನಾವೇ ಇತ್ತೀಚೆಗೆ ಹೋಗಿ ಸಿನಿಮಾಗಳು ನೋಡಿದ್ದೀವಿ. ಮಲಯಾಳಂ ಸಿನಿಮಾ 150 ಶೋ ಇದೆ 4ನೇ ವಾರದಲ್ಲಿ. ಆದರೆ ನಮ್ಮ ಕನ್ನಡ ಸಿನಿಮಾಗೆ ನಿಜವಾಗ್ಲೂ ಒಳ್ಳೆ ಸಿನಿಮಾಗಳಿಗೆ ಹೆಚ್ಚು ಸ್ಕ್ರೀನ್ಗಳು ಸಿಗಬೇಕು, ಹೆಚ್ಚು ಕನ್ನಡಿಗರು ಸಪೋರ್ಟ್ ಮಾಡಬೇಕು. ಒಳ್ಳೆ ಸಿನಿಮಾಗಳು ಬಂದಾಗ ಅದರಿಂದ ದಯವಿಟ್ಟು ಕೆರೆಬೆಟ್ಟೆ ಇದೇ ಮಾರ್ಚ್ 15ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಕನ್ನಡಿಗರು ಈ ಥರದ ಸಿನಿಮಾಗಳನ್ನ ಹೆಚ್ಚು ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು, ನಮಸ್ಕಾರ, ಒಳ್ಳೆಯದಾಗಲಿ. ಅದ್ಭುತವಾದ ಸಿನಿಮಾ. ಕಾಂತಾರ ನಂತರ ಇಷ್ಟೊಂದು ಅಥೆಂಟಿಕ್ ಆಗಿ ಒಂದು ಕಲ್ಚರ್ನ ತೋರಿಸಿದ ಸಿನಿಮಾ ಅಂದರೆ ಇದೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾನ ಎಲ್ಲರೂ ನೋಡಿ ಗೆಲ್ಲಿಸಲೇಬೇಕಾಗಿದ್ದು ಮುಖ್ಯ ಕಾರಣ ಏನಂದರೆ, ನಮ್ಮ ಒಂದು ಕಲ್ಚರ್ನ ನಾವು ಗೆಲ್ಲಿಸಿದ್ರೆ ಇನ್ನೊಂದು ಊರಿಗೆ ಇದನ್ನು ತೋರಿಸ್ಬೇಕಂದ್ರೆ ಈ ಸಿನಿಮಾನ ನಾವು ಗೆಲ್ಲಿಸಲೇಬೇಕಾಗಿದೆ. ಸೊ ಬರೀ ಮಲ್ನಾಡು ಕಲ್ಚರ್ ಅಷ್ಟೇ ಅಲ್ಲ, ಸಿನಿಮಾ ತುಂಬ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಎಂಗೇಜಿಂಗ್ ಆಗಿದೆ. ಎಲ್ಲ ಥರದ ಇಮೋಷನ್ ಇದೆ, ಆ್ಯಕ್ಷನ್ನು, ಫ್ಯಾಮಿಲಿ ಇಮೋಷನ್ನು, ಲವ್, ಸೊ ಎಲ್ಲ ಮಿಕ್ಸರ್ ಜೊತೆಯಲ್ಲಿ ಒಂದು ಕಲ್ಚರ್ನ ತುಂಬ ನೀಟಾಗಿ, ಆ ಭಾಷೆ ಇರ್ಬೋದು, ಆ ವಾತಾವರಣ ಇರ್ಬೋದು, ಒಂದು ಬಾಡಿ ಲ್ಯಾಂಗ್ವೇಜ್, ಪ್ರತಿ ಆರ್ಟಿಸ್ಟ್ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಪ್ರತಿಯೊಂದು ಆ ಊರಿಗೆ ಅಂಟಿಕೊಂಡಿದೆ. ಸೊ ಆಲ್ ದಿ ಬೆಸ್ಟ್ ಕೆರೆಬೆಟ್ಟೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಕೆರೆಪೇಟೆ ಸಿನಿಮಾದ ಪ್ರೀಮಿಯರ್ ಶೋಗೆ ಎಲ್ರಿಗೂ ಗೊತ್ತಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಗಿದ್ದು ಅಂತಂದರೆ ಭಾಷೆ ಮುಖ್ಯವಾಗಿ. ಎಲ್ಲರೂ ಸುಮಾರು ಸಿನಿಮಾಗಳಲ್ಲಿ ನಾವು ಮಂಡ್ಯದ ಭಾಷೆ ನೋಡಿರ್ತೀವಿ, ಇತ್ತೀಚೆಗೆ ಮಂಗಳೂರು ಭಾಷೆ ನೋಡ್ತಾ ಇದ್ದೀವಿ. ಬಟ್ ಈ ಭಾಗದ ಅಥೆಂಟಿಕ್ ಆಗಿ ಕೇಳಿಸೋ ಕನ್ನಡನ ಕೇಳಬೇಕು, ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಪಾತ್ರ ಮತ್ತು ನಿಮ್ಮ ತಾಯಿಯ ಪಾತ್ರ ಮಾತಾಡೋ ರೀತಿ, ಆ ಸಲಿಗೆ ಹೋಗೆ ಬಾರೆ ಅನ್ನೋದು, ಅದೆಲ್ಲ ಎಲ್ಲೋ ಅಪರೂಪಕ್ಕೆ ಯಾವುದಾದ್ರೂ ಫ್ರೆಂಡ್ಸ್ ಮನೇಲಿ ಕೇಳಿದ್ದು, ಅದನ್ನು ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ತುಂಬ ಮನಸ್ಸಿಗೆ ತಟ್ಟದಂಗೆ ಇಷ್ಟ ಆಯಿತು. ಆಮೇಲೆ ಬಿಂದು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಫಿಲ್ಮ್ ಅವ್ರದ್ದು, ಫಸ್ಟ್ ಫಿಲ್ಮ್ ಆದರೂ ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಮಲೆನಾಡಿನ ಸಂಸ್ಕೃತಿನ ಹೇಳೋವಂಥದ್ದು, ಆಮೇಲೆ ಒಂದು ಹೊಸ
2-3 ಇವಾಗ ಕೆರೆ ಬೇಟೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ಕೆರೆ ಮತ್ತು ಬೇಟೆ ಅನ್ನೋ 2 ಪದಗಳಾಗಿ ಗೊತ್ತಿತ್ತು, ಅದು ಒಟ್ಟಿಗೆ ಸೇರಿ ಬಂದಿದ್ದು ಮತ್ತು ತುಂಬ ಸಿನಿಮಾ ಇಂಟೆನ್ಸ್ ಆಗಿ ಬಂದಿದೆ. ಈ ಒಂದು ಸಿನಿಮಾ ಮಾರ್ಚ್ 15 ರಿಲೀಸ್ ಆಗ್ತದೆ. ಎಲ್ಲರೂ ಇಷ್ಟಪಡಬೇಕು, ಸಿನಿಮಾ ಗೆಲ್ಲಬೇಕು ಅಂತ ಆಶಿಸ್ತೀನಿ. ಮತ್ತು ನಮ್ಮ ರಾಜಹಂಸ ತಂಡ, ನನ್ನ ಫಸ್ಟ್ ಸಿನಿಮಾ ಗೌರಿಶಂಕರ್ ಅವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡಿದ್ದು. ನಾವೆಲ್ಲರೂ ಈಗ ಮತ್ತೆ ಬಂದಿದ್ದೀವಿ ಸಪೋರ್ಟ್ ಮಾಡೋಕ್ಕೆ. ಖಂಡಿತ ಈ ಸಲ ಗೆಲ್ತೀರಾ ನೀವು ಅನ್ನೋ ನನಗೆ ವಿಶ್ವಾಸ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮದು ಫಸ್ಟ್ ಓಕೆ ಡೆಬ್ಯೂ ಮೂವಿ ಆಗಿದ್ರೂ ಕೂಡ ಇವತ್ತಿಗೆ ಕನ್ನಡ ಜನ ಏನೇನು ಇಷ್ಟಪಡ್ತಿದ್ದಾರೆ, ಕಂಟೆಂಟ್ ಓರಿಯೆಂಟೆಡ್ ಅನ್ನೋದು ಒಂದಾದರೆ, ಕನ್ನಡದ ಮಣ್ಣಿನ ಗುಣನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದು ಎಲ್ಲೂ ಕೂಡ ಇನ್ಫ್ಲೂಯೆನ್ಸ್ಡು, ಕಾಪಿಡು ಹಂಗನ್ಸಲ್ಲ. ಒಂದು ಒರಿಜಿನಲ್ ಕನ್ನಡ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅದಾಗಲಿ. ಈಗ ಮೊದಲನೇದಾಗಿ ನಾನು ಏನು ಹೇಳಬೇಕು ಅಂದರೆ, ಇತ್ತೀಚೆಗೆ ಬಂದಿರುವಂಥ ಈಗ ಕನ್ನಡದ ಮೂವಿಗಳು ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜ್ ಮೂವಿ ಇತ್ತೀಚೆಗೆ ಬಂದಿರೋ ಮೂವಿಲಿ ಬೆಸ್ಟ್ ಮೂವಿ ಅಂತ ಇದ್ರ ಬಗ್ಗೆ ಹೇಳ್ತೀನಿ ನಾನು. ಅದರಲ್ಲೂ ನಮ್ಮ ಸ್ನೇಹಿತ ತುಂಬ ವರ್ಷದಿಂದ ಸೈಕಲ್ ಹೊಡಿತಾನೇ ಇದ್ದಾರೆ, ಮಾಡ್ತಾನೇ ಇದ್ದಾರೆ. ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಜೋಕಾಲಿ ಆಗಿರ್ಬೋದು, ರಾಜಹಂಸ ಆಗಿರ್ಬೋದು, ಒಳ್ಳೆ ಸಿನಿಮಾನೇ ಆಗಿರ್ಬೋದು. ಆದರೆ ಇವ್ರು ಅಂದ್ಕೊಂಡು ಯಶಸ್ಸು ಸಿಗಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ನಾನು ಈಗ ನೋಡಿ ಹೊರಗಡೆ ಬಂದಮೇಲೆ ಈ ಸಿನಿಮಾದವರು ಖಂಡಿತ ವಿನ್ ಆಗೇ ಆಗ್ತಾರೆ ಅನ್ನೋ ಒಂದು ಧೈರ್ಯ ಇದೆ. 100% ಒಳ್ಳೇದಾಗುತ್ತೆ. ಯಾಕೆಂದರೆ ನನಗೆ ಫಸ್ಟ್ ಹಾಫು ಒಂದು ಸಿನಿಮಾ ಏನು ಹೇಗೆ ತೊಗೊಂಡು ಹೋಗ್ತಾರಪ್ಪ ಅಂತ ನನಗೆ ಕನ್ಫ್ಯೂಸ್ ಇತ್ತು. ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ. ಅದರಲ್ಲೂ ಸೆಕೆಂಡ್ ಹಾಫಲ್ಲಿ ಒಂದು ಏನಪ್ಪ ಹೀರೋ ಒಂಥರ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದಾರ ಅಂತಾರೆ, ಒಂದು ಟ್ವಿಸ್ಟ್ ಕೊಟ್ಟಿದ್ದಾರಲ್ಲ, ಅದು ಹೈಲೈಟ್ ಈ ಸಿನಿಮಾಕ್ಕೆ ಅಂತ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಸ್ ಎ ಡೈರೆಕ್ಟ್ರಾಗಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಇವರು ನಮ್ಮ ಸಿನಿಮಾದಲ್ಲಿ ನನ್ನ ಈ ಹೀರೋನಿಗೆ ಹೆಚ್ಚಿಗೆ ನನ್ನ ಸ್ನೇಹಿತ, ಇವರು ಈ ಸಿನಿಮಾದಲ್ಲಿ 100% ಗೆಲ್ತಾರೆ. ಈ ಸಿನಿಮಾ ವಿನ್ ಆಗುತ್ತೆ. ಅಂದರೆ ಎಲ್ಲ ವಿನ್ ಆಗಬೇಕು ಅಂದರೆ ಸುಮ್ಮನೆ ವಿನ್ ಆಗಲ್ಲ. ನೀವೆಲ್ಲ ಜನ ಬಂದು ಈ ಸಿನಿಮಾ ಇದೊಂದು ಒಳ್ಳೆ ಸಿನಿಮಾ ನೋಡಿ, ಸಿನಿಮಾ 100% ಸಕ್ಸಸ್ ಮಾಡಿ. ಆಮೇಲೆ ಇಂಥವ್ರು ನಮ್ಮಂಥವ್ರು ಇಂಥವ್ರು ಎಲ್ಲರೂ ಬೆಳೀಲಿ, ಡೈರೆಕ್ಟ್ ಬೆಳೀಲಿ, ಪಾಪ ಹೀರೋಯಿನ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅವರು ನ್ಯಾಚುರಲ್ ಆಗಿದೆ. ಮಾಮ ಬನ್ನಿ. ಇವರು ಆ್ಯಕ್ಚುಲಿ ನಾನು ನೋಡುವಾಗ ಹೀರೋಯಿನ್ ಅವರು ಆ್ಯಕ್ಟ್ ಮಾಡ್ದಂಗೆ ಅನಿಸಿಲ್ಲ, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಶೂಟ್ ಆಗಿದೆ. ಆಮೇಲೆ ಇಬ್ಬರದು ಅದು ಮಿಸ್ಟ್ರಿ ಅಂತ ಏನು, ಬಟ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಸಿನಿಮಾ ನೋಡೋದಕ್ಕೆ ಏನಂದರೆ ಯಾವುದೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರು, ಡೈರೆಕ್ಟರ್ ಹೇಳಿದಷ್ಟು ಮಾಡಿದ್ದಾರೆ ಅಂತಾರಲ್ಲ, ನ್ಯಾಚುರಲ್ ಆಗಿತ್ತು ಆ ಫೀಲ್ ಆಗಲಿ, ಇವರೊಂದು ಎಮೋಷನ್ ಆಗೋದಾಗಲಿ. ಆಮೇಲೆ ಅವರು ಪಾಪ ಇವರು ಫಾದರ್ ಕ್ಯಾರೆಕ್ಟರ್ ಕೂಡ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಅವ್ರು ಇಲ್ಲ ಬಂದಿದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಅಚ್ಚುತಣ್ಣನ ಬಿಟ್ಟರೆ ನೆಕ್ಸ್ಟ್ ಅವರೇ ಈ ಸಿನಿಮಾದಲ್ಲಿ ಯಾರು ತೂಕೊಂಡು ಹೋಗ್ತಾರೆ ಅನ್ನೋ ಥರ ಇದೆ. ಆಮೇಲೆ ಇದರಲ್ಲಿ ನಾನು ಯಾಕೆಂದರೆ ಒಬ್ಬನ ಹೇಳಿ ಒಬ್ಬರು ಬಿಟ್ಟರೆ ಚೆನ್ನಾಗಿರಲ್ಲ. ಪ್ರತಿಯೊಬ್ಬರು ಒಂದೊಂದು ಕ್ಯಾರೆಕ್ಟರ್ನು ಒಂದು ಮುತ್ತಿಗೆ ಒಂದು ಸರಕ್ಕೆ ಎಲ್ಲರೂ ಒಂದು ಮುತ್ತು ಅನ್ನಂಗೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಆಗಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಸಿನಿಮಾ ಸಕ್ಸಸ್ ಆಗಲಿ. ಆಮೇಲೆ ಡೈರೆಕ್ಟ್ರಿಗೂ ಅಷ್ಟೇ ಒಳ್ಳೆಯದಾಗಲಿ. ನೀವು ಮಾಡಿ ಖಂಡಿತ ಒಳ್ಳೆಯದಾಗಲಿ. ಎಲ್ಲರೂ ಒಳ್ಳೆ ಸಿನಿಮಾ ನೋಡಿ ಸಕ್ಸಸ್ ಮಾಡಿ. ಇಂಥವ್ರು ಇನ್ನೂ ಬರಲಿ. ಯಾಕೆಂದರೆ ದೊಡ್ಡ ಸಿನಿಮಾಗಳು ಹಿಟ್ ಅದ, ನಾವು ಅಂದ್ಕೊಡ್ತಿದ್ರು ಹಿಟ್ ಆಗುತ್ತೆ. 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಬರೋ ಸಿನಿಮಾ ಮುಖ್ಯ ಅಲ್ಲ. ಇಂಥ ಸಿನಿಮಾ ಗೆದ್ದರೆ ಪ್ರತಿಯೊಬ್ಬರಿಗೂ ನಮ್ಮ ಇಂಡಸ್ಟ್ರಿ ಬ್ಯುಸಿ ಆಗುತ್ತೆ. ಈ ಥರ ಕಲಾವಿದರುಗಳು ಉಟ್ಕೊಳ್ತಾರೆ, ಈ ಥರ ಬೇಕಾದಷ್ಟು ಡೈರೆಕ್ಟರ್ಗಳು ಬರ್ತಾ ಇರ್ತಾರೆ. ಯಾಕೆಂದರೆ ಈ ಥರ ಸಿನಿಮಾ ಗೆಲ್ಲಬೇಕು. ಒಳ್ಳೆ ಸಿನಿಮಾ ಇದು, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಅದರಲ್ಲೂ ನನಗೆ ಹೆಚ್ಚಿಗೆ ಇಷ್ಟ ಆಗಿದ್ದು ನಮ್ಮ ಮಲೆನಾಡು ಭಾಷೆಗಳು. ನಮ್ಮ ಮಲೆನಾಡು ಭಾಷೆ ನಿಜವಾಗೂ ಈಗ ಲಾಸ್ಟ್ ಟೈಮು ಕಾಂತಾರದಲ್ಲಿ ಎಲ್ಲರೂ ಹೇಳಿದ್ರು, ಕಾಂತಾರ ಸಿನಿಮಾ ನೋಡ್ಬಿಟ್ಟು ಮಂಗಳೂರು ಲ್ಯಾಂಗ್ವೇಜ್ ಸೂಪರು ಹಾಗೆ ಹೀಗೆ. ಬಟ್ ಈ ಸಿನಿಮಾ ನೋಡಿ ನಿಮಗೆ ನಮ್ಮ ಮಲೆನಾಡು ಭಾಷೆ ಹೇಗಿದೆ ಅಂತ. ಇದರಲ್ಲಿ ಪ್ರತಿಯೊಂದೂ ಆ್ಯಕ್ಚುಲಿ ಡೈರೆಕ್ಟ್ರಿಗೆ ಕ್ರೆಡಿಟ್ ಸಿಗುತ್ತೋ, ಹೀರೋ ಕ್ರೆಡಿಟ್ ಸಿಗುತ್ತೋ, ಪ್ರೊಡ್ಯೂಸರ್ ಇವರು ಪ್ರದರ್ಶನ ಮಾಡಿರೋದು. ಹಾಗಾಗಿ ಇವರೇ ಪ್ರೊಡ್ಯೂಸರ್ ಕಮ್ ಹೀರೋ. ಹಾಗಾಗಿ ಎಲ್ಲ ಕ್ರೆಡಿಟು ನಮ್ಮ ಹೀರೋಗೆ ಸಿಗಲಿ, ಮತ್ತು ಡೈರೆಕ್ಟರ್ ಸಿಗಲಿ, ನಮ್ಮ ಹೀರೋಯಿನ್ ಸಿಗಲಿ. ಒಳ್ಳೆಯದಾಗುತ್ತೆ. ಒಂದೇ ಪದ್ಯದಲ್ಲಿ ಹೇಳ್ಬೇಕಾದ್ರೆ ತುಂಬ ಗಟ್ಟಿಯಾದ ಸಿನಿಮಾ ಅಂತ ಹೇಳಬೇಕು. ಯಾಕಂದರೆ ಒಬ್ಬ ಮಲೆನಾಡನ್ನಾಗಿ ನನಗೆ ಅಲ್ಲಿನ ಸಂಸ್ಕೃತಿ ಗೊತ್ತಿದೆ. ಅಲ್ಲಿ ಬಳಸಿರೋ ಪದಗಳು, ಬಳಸಿರೋ ಒಂದೊಂದು ವಸ್ತುಗಳು ಮಲೆನಾಡನ್ನು ತಂದು ತೆರೆ ಮೇಲೆ ಜೀವಂತವಾಗಿ ಇಟ್ಟಂಗೆ ಕಾಣುತ್ತೆ. ನಿಮಗೆ ಒಂದು ಕುಣಿ ಇರ್ಬೋದು, ಅಥವಾ ದರ್ಗಿನ ಬುಟ್ಟಿ ಅಂತೀವಿ ಅದಿರ್ಬೋದು, ಅಲ್ಲಿನ ಕಡುಬು ಇರ್ಬೋದು, ಕಾಯಿಜೂಜಿ ಇರ್ಬೋದು, ಕೆರೆಬೇಟೆ ಇರ್ಬೋದು, ಪ್ರತಿಯೊಂದು ಮಲೆನಾಡನ್ನು ಆ ಮಣ್ಣನ್ನು ಹಂಗೆ ಎತ್ಕೊಬಂದು ತೆರೆ ಮೇಲೆ ತೋರಿಸಿದ್ದಾರೆ. ಈ ಸಿನಿಮಾ ನಿಮ್ಮನ್ನು ತುಂಬ ಶಾಕ್ ಒಳಪಡಿಸುತ್ತೆ. ಎಲ್ಲೋ ಒಂದು ಕಡೆ ಒಂದು ಗಾಢ ಮೌನ ತರಿಸುತ್ತೆ, ಎಲ್ಲೋ ಒಂದು ಕಡೆ ನಮ್ಮ ಹೃದಯವನ್ನು ಮುಟ್ಟುತ್ತೆ.
ಒಂದು ಅದ್ಭುತವಾದ ಸಿನಿಮಾ. ನಾನು ಹೇಳಬೇಕು ಅಂದರೆ ಒಂದು ಪರುತ್ತುವೀರನ್ ರೇಂಜಿಗೆ, ಒಂದು ಪೆರಿಯಾರಂ ಪೆರುಮಾಳ್ ರೇಂಜಿಗೆ, ಒಂದು ದುನಿಯಾ ರೇಂಜಿಗೆ ಭಾವ ತೀವ್ರತೆ ಇರುವಂಥ ಇಂಟೆನ್ಸ್ ಮೂವಿ. ಇದರ ಎಫರ್ಟ್ ಪ್ರತಿ ಫ್ರೇಮ್ನಲ್ಲೂ ಇಡೀ ತಂಡದ ಡೈರೆಕ್ಟ್ರು, ಹೀರೋ, ಇಡೀ ತಂಡದ ಎಫರ್ಟ್ ಕಾಣುತ್ತೆ. ಕ್ಯಾಮ್ರಾಮ್ಯಾನು ಮೆನ್ಷನ್ ಮಾಡಲೇಬೇಕು. ರೀ ರೆಕಾರ್ಡಿಂಗು ಸೂಪರ್ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಗಟ್ಟಿ ಸಿನಿಮಾ ಇದು. ಇಂಥ ಸಿನಿಮಾಗಳು ಉಳಿಬೇಕು. ಇವಾಗ ಕಾಂತಾರ ಕೂಡ ನಮ್ಮ ಮಣ್ಣಿನ ಸಿನಿಮಾ ಆಗಿತ್ತು. ಮಣ್ಣಿನ ಒಂದು ಗಮಲನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ತು. ಆ ಥರ ಒಂದು ಗಟ್ಟಿ ಕಂಟೆಂಟ್ ಇರೋ ಸಿನಿಮಾನೇ ಹುಚ್ಚು ಹಚ್ಕೊಂಡು ಹುಡುಗರು ಮಾಡಿರೋಂಥ ಸಿನಿಮಾ ಇದು. ಅಮೂಲ್ ಅವರು ನನಗೆ ಮೊದಲಿಂದನೂ ಗೊತ್ತು. ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾದಲ್ಲೇ ಬಹಳ ಕಷ್ಟಪಟ್ಟಿದ್ದಾರೆ, ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು. ಆ ತಪಸ್ಸಿಗೆ ಅವ್ರ ಜೊತೆಯಾಗಿ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಆ ತಪಸ್ಸಿನ ಫಲ ಕಾಣಿಸ್ತಾ ಇದೆ. ದಯವಿಟ್ಟು ಕನ್ನಡಿಗರು ಎಲ್ಲರೂ ಈ ಸಿನಿಮಾನ ನೋಡಿ ಮಿಸ್ ಮಾಡಬೇಡಿ. ಈ ಥರದ ಒಂದು ಅದ್ಭುತವಾದ ಪರಿಶ್ರಮಕ್ಕೆ ಪ್ರತಿಭೆಗೆ ಜಯ ದೊರಕಿಸ್ಕೊಡ್ಲೇಬೇಕು ಕನ್ನಡಿಗರು ಎಲ್ಲರೂ ಸೇರಿ ಅಂತ ನಾನು ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ. ಕೆರೆಬೇಟೆ ದೊಡ್ಡ ಹಿಟ್ಟಾಗಲಿ. ಥ್ಯಾಂಕ್ ಯು ಸರ್. ಕೆರೆಬೇಟೆ ಮೂವಿ ಅದ್ಭುತವಾಗಿ ಮೂಡಿ ಬಂದಿದೆ. ಡೈರೆಕ್ಷನಿಂದ ಹಿಡಿದು ಸಾಂಗ್, ಮ್ಯೂಸಿಕ್ ಎಲ್ಲನೂ ಒಂದು ಒಳ್ಳೆ ಕಾಸ್ಟ್ ಅಂತಲೇ ಹೇಳ್ಬೋದು. ಬಿಂದು ಅವರು ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಲೈಕ್ ಸ್ಟೋರಿ ನೋಡಬೇಕಾದ್ರೆ ನಮ್ಗೆ ಅನಿಸುತ್ತೆ ಓಕೆ ಮುಂದೆ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಇವನ್ ಕ್ಯಾಮ್ರಾ ವರ್ಕು, ಸೊ ಓವರ್ ಆಲ್ ಒಂದು ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ 100% ನೀವು ಎಂಜಾಯ್ ಮಾಡ್ತೀರಾ. ಸೊ ಬಿಗ್ ಬಾಸ್ ಸೀಸನ್ 10 ನಾನು ಮತ್ತು ನೀತು ಕೆರೆಬೇಟೆ ಟೀಮ್ಗೆ ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಫಸ್ಟ್ ಆಫ್ ಆಲ್ ಟ್ರೈಲರ್ ನೋಡಿದ ತಕ್ಷಣ ನಾನು ಇವ್ರಿಗೆ ಫೋನ್ ಮಾಡಿದ್ದೆ. ನಾನು ಹೇಳಿದೆ ಅಮೇಝಿಂಗ್ ಟ್ರೈಲರ್. ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಮೂವಿ ಯಾವ ಥರ ಬರುತ್ತೆ ಅಂತ. ಫಸ್ಟ್ ಆಫ್ ಆಲ್ ಆ ಮಲೆನಾಡು ಮತ್ತು ನಮ್ಮ ಕರಾವಳಿ ಸೊಗಡು ಏನಿದೆ, ಇಟ್ಸ್ ಬ್ಯೂಟಿಫುಲ್. ಸಿನಿಮಾಟೋಗ್ರಫಿ ಆಗಲಿ ಅಥವಾ ಬಿ ಜಿ ಎಮ್, ಫಸ್ಟಿಂದ ಲಾಸ್ಟ್ವರೆಗೂ ಆ ಬಿ ಜಿ ಎಮ್ ನಮ್ಮನ್ನ ಆ ಕ್ಯೂರಿಯಾಸಿಟಿ ಲೆವೆಲ್ ಮೇಲೆ ಹೈಯಲ್ಲಿ ಇಟ್ಟಿರುತ್ತೆ. ದಟ್ಸ್ ವಾಟ್ ವಿ ವರ್ ಟಾಕಿಂಗ್. ಆ್ಯಂಡ್ ಆ್ಯಕ್ಟರ್ಸ್ ಬಿಂದು ಆಗಲಿ, ಗೌರಿ ಶಂಕರ್ ಆಗಲಿ, ಗೋಪಾಲ್ ದೇಶಪಾಂಡೆ ಸರ್ ಆಗಲಿ, ಹರಿಣಿ ಮ್ಯಾಮ್ ಆಗಲಿ ಅಮೇಝಿಂಗ್ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಒನ್ ಆಫ್ ದ ಮೂವೀಸ್, ಶಶಾಂಕ್ ಸರ್ ಹೇಳ್ದಂಗೆ ಆಫ್ಟರ್ ದುನಿಯಾ ಈ ಒಂದು ಪ್ಯೂರ್ ಲವ್ ಇಂಟೆನ್ಸಿಟಿ ಇರುವಂಥ ಒಂದು ಮೂವಿ. I think everybody should support this movie, and Rajguru sir has done an amazing job. Cricketing sense ಅಲ್ಲಿ ಹೇಳಬೇಕಾದ್ರೆ ಫಸ್ಟ್ ಮೂವಿಲೇ ಸಿಕ್ಸರ್ ಹೊಡೆದಿದ್ದಾರೆ ರಾಜ್ಗುರು ಸರ್. ಸೊ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಬಿಗ್ ಬಾಸ್ ಟೀಮಿಂದ ನಾವೆಲ್ಲರೂ ಎಗೇನ್ ನಾನು ಪರ್ಸನಲ್ ಆಗಿ ನಾನು ಮತ್ತೆ ನೀವು ಎಲ್ರಿಗೂ ಹೇಳ್ತೀವಿ, ರಿಲೀಸ್ ಆದ ನಂತರ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಪ್ರಮೋಟ್ ಎಲ್ಲರೂ ಬಂದ್ಬಿಟ್ಟು ನೋಡಿ. ಖಂಡಿತ 100%. ವೆರಿ ನೈಸ್. ಡೈರೆಕ್ಷನ್ 100%. ಥ್ಯಾಂಕ್ ಯು ಗೈಸ್. ಆಲ್ ದಿ ಬೆಸ್ಟ್ ಬಿಂದು. ನೈಸ್ ಟಾಕ್. ಎಲ್ರಿಗೂ ನಮಸ್ಕಾರ. ಕೆರೆಬೇಟೆ. ಸೊ ನನ್ನ ಮೊದಲನೇ ಹೀರೋ ರಾಜಹಂಸ ಗೌರಿ ಶಂಕರ್ ಅಂತ. ಸೊ ಇವಾಗ ಕೆರೆಬೇಟೆ ಅಂತ ಮಾಡಿದ್ದಾರೆ. ನಮ್ಮ ಹೀರೋ ಹೇಳ್ಬೇಕಂದ್ರೆ ಒಂದು ಮರಳಿ ಯತ್ನ ಮಾಡೋ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ಕಾರಣ ಅವರು ಸತತ ಪ್ರಯತ್ನ ಮಾಡಿದ್ದಾರೆ. ಈ ಸಿನಿಮಾದಿಂದ ಅವರಿಗೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ. ಮತ್ತು ರಾಜ್ಗುರು ನನ್ನ ಸಿನಿಮಾಗಿಂತ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದರೆ ಹೀರೋ ತುಂಬ ಡೆಪ್ತಾಗಿ ಆ ಕ್ಯಾರೆಕ್ಟರ್ನ ಅರ್ಥ ಮಾಡಿಕೊಂಡು ತುಂಬ ಡೆಪ್ತಾಗಿ ಮಾಡಿದ್ದಾರೆ. ನನಗೆ ಹೊರಗಡೆ ಬಂದ ತಕ್ಷಣ ನಾನು ಪ್ರೊಡ್ಯೂಸರ್ಗೆ ಅದೇ ಹೇಳಿದ್ದು, ನನ್ನ ಸಿನಿಮಾಗಿಂತ ಇದರಲ್ಲಿ ತುಂಬ ಡೆಪ್ತಾಗಿ ಮಾಡಿದ್ದಾರೆ ಅಂತಂದು. ಯಾಕೆಂದರೆ ಫಸ್ಟ್ ಆಫ್ ಆಲ್ ಅದು ಅವರೂರಿನ ಲ್ಯಾಂಗ್ವೇಜ್ ಮತ್ತು ಅವರು ಸ್ವತಃ ಬರ್ದಿರೋದ್ರಿಂದ ಆ ಕ್ಯಾರೆಕ್ಟರ್ನ ನಿಲ್ಲಿಸ್ಕೊಳ್ಬೇಕಂದ್ರೆ ತುಂಬ ಅಂದರೆ ಕನ್ವಿನ್ಸ್ ಮಾಡ್ತಾರೆ ಹೀರೋ ಪ್ರತಿ ಆ ಕ್ಯಾರೆಕ್ಟ್ರು. ಅಷ್ಟು ಡೇರ್ ಡೆವಿಲ್ ಕ್ಯಾರೆಕ್ಟರ್ ಅದು, ಬರೀ ಡೆವಿಲ್ ಅದು ಅಲ್ಲ, ಡೇರ್ ಡೆವಿಲ್. ಅಷ್ಟು ಆ ಕ್ಯಾರೆಕ್ಟರ್ನ ಕನ್ವಿನ್ಸ್ ಮಾಡ್ತಾ ಹೋಗ್ತಾರೆ. ನನಗೆ ನಿಜವಾಗ್ಲೂ ಖುಷಿ ಆಯಿತು. ನನ್ನ ಸಿನಿಮಾಗಿಂತ ಇದರಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ನೀವು ಮಾಡಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರಯತ್ನ ಮತ್ತೆ ಸಕ್ಸಸ್ ಆಯಿತು. ಇಲ್ಲ ನಿಜವಾಗ್ಲೂ ಅನ್ನತ್ತಂದರೆ ಇಡೀ ಸಿನಿಮಾ ಕ್ಯಾರೆಕ್ಟರ್ ಮೇಲೇ ಡೈರೆಕ್ಟ್ರು ಇವರು ಬರೆದಿದ್ದಾರೆ. ಆ ಕ್ಯಾರೆಕ್ಟರ್ ಮೇಲೆ ನಿಲ್ಲಿಸ್ಕೊಂಡು ಹೋಗ್ತಾರೆ. ಮತ್ತು ಕ್ಲೈಮ್ಯಾಕ್ಸ್ ಮಾತ್ರ ಎಂಥವರು ಭಾವುಕರಾಗಬೇಕು ಅಂತರ. ಮತ್ತು ಸ್ಕ್ರೀನ್ ಪ್ಲೇ ನಾನ್ ಲೀನಿಯರ್ ತುಂಬ, ಅಂದರೆ ಡೆಬ್ಯೂ ಡೈರೆಕ್ಟರ್ಗೆ ತುಂಬ ಚಾಲೆಂಜ್. ಇದನ್ನೆಲ್ಲ ಅವರು ಮಾಡಿದ್ದಾರೆ. ಅಂದರೆ ಇನ್ನೊಂದು ಎಷ್ಟೋ ವಿಚಾರಗಳು ಪ್ರತಿ ಸೀನ್ಗಳಲ್ಲಿ ಕತೆ ಹೇಳ್ತಾ ಒಂದು ಕಲ್ಚರ್ನ ಹೇಳ್ತಾ ಹೋಗ್ತಾರೆ. ಅಂದರೆ ನಮ್ಮ ಕನ್ನಡದ ಕಲ್ಚರ್, ಮಲೆನಾಡಿನ ಕಲ್ಚರ್ನ ನಮಗೆ ಪರಿಚಯ ಮಾಡ್ತಾ ಹೋಗ್ತಾರೆ. ಅದ್ರಾಗ ಒಂದು ಲವ್ ಸ್ಟೋರಿ ಹೇಳ್ತಾರೆ. ಈ ಸಿನಿಮಾದ 4 ಪಿಲ್ಲರ್ಸ್ ಅಂತಂದರೆ ಡೈರೆಕ್ಟ್ರು, ಹೀರೋ, ಹೀರೋಯಿನ್ ಮತ್ತು ಮ್ಯೂಸಿಕ್ ಡೈರೆಕ್ಟ್ರು.
ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಆ ಕಲ್ಚರ್ ಇಟ್ಕೊಂಡೇ ಮಾಡಿದ್ದಾರೆ. ನಾವು ಹೆಂಗೆ ಇವಾಗ ಕಾಂತಾರಲ್ಲಿ ಅಜನೀಶ್ ನೋಡ್ತೀವೋ ಅದೇ ಥರ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಅವರು ಈ ಪ್ರಯತ್ನ ಹೇಳ್ತಾಯಿದ್ರು. ಮೊನ್ನೆ ಫೋನ್ ಮಾಡಿ, ಇದು ತುಂಬ ಲಾಸ್ಟ್ ಪ್ರಯತ್ನ ಡೇಸ್, ತುಂಬ ಪ್ರಯತ್ನ ಮಾಡಿದ್ದೀನಿ, ಇದು ಒಂದು ಲಾಸ್ಟ್ ಮನಸಾರೆ ಕಷ್ಟಪಟ್ಟು ಮಾಡಿದ್ದೀನಿ, ಇದು ಏನಾಗುತ್ತೆ ನೋಡೋಣ ಅಂತಂದರು. ಬಟ್ ನಾನು ಈ ಮೀಡಿಯಾ ಮೂಲಕ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ತುಂಬ ಟ್ರೂಲಿ ಟ್ರೈ ಮಾಡಿದ್ದಾರೆ. ನೀವುಗಳೆಲ್ಲ ಸಪೋರ್ಟ್ ಮಾಡಿದ್ರೆ ಈ ಥರದೊಂದು ಪ್ರಯತ್ನ ನಮ್ಮ ಹೀರೋಯಿಂದ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ, ಇನ್ನೊಂದು ಇಷ್ಟು ಹೊಸ ಪ್ರಯತ್ನಕ್ಕೆ ಒಂದು ಕಾರಣರಾಗಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಈಗ ತಾನೇ ಕೆರೆಪೇಟೆ ನೋಡ್ಕೊಂಡ್ಬಂದೆ. ರಾಜ್ಗುರು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಸೊ ಐ ವಾಸ್ ವೆಯ್ಟಿಂಗ್ ರಾಜ್ಗುರು ಮಾಡಬೇಕು ಅಂತ. ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ಹಿಸ್ ಫಸ್ಟ್ ಡೈರೆಕ್ಷನ್ ಫಿಲ್ಮ್. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ದ ಸೆಕೆಂಡ್ ಹಾಫ್ ವಾಟ್ ಈಸ್ ಟೇಕನ್, ಸೆಕೆಂಡ್ ಹಾಫ್ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ರಾಜ್ಗುರು. ನನಗೆ ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ರಾಜ್ಗುರು ಮೇಲೆ ವೆನ್ ಈ ಡೈರೆಕ್ಟ್ಸ್, ನಾನು ಆಲ್ವೇಸ್ ಹೇಳ್ತಿದ್ದೆ, ಯಾವಾಗ ಸಿಕ್ಕಿದಾಗೂ ಅದನ್ನೇ ಹೇಳ್ತಿದ್ದೆ, ಬೇಗ ಮಾಡು ಅಂತ ಕೇಳಿದೆ. ಸೊ ಎಸ್ ಡನ್ ಅ ಗ್ರೇಟ್ ಜಾಬ್. ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಆ್ಯಂಡ್ ವಿ ಹ್ಯಾವ್ ಆ್ಯಕ್ಟೆಡ್ ಸೋ ವೆಲ್. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಇದು ಕೆರೆಬೇಟೆ ಅಲ್ಲ, ಭಾವನಾತ್ಮಕ ಬೇಟೆ. ಸೆಕೆಂಡ್ ಹಾಫಲ್ಲಿ ಎಷ್ಟು ಎಮೋಷ್ನಲ್ ಆದೆ ಅಂತಂದರೆ, ನಾನು ಸುಮಾರು ಸಿನಿಮಾಗಳನ್ನ ನೋಡಿದ್ದೀನಿ, ಹೀರೋ ಕ್ಯಾರೆಕ್ಟರ್ನ ಹೇಟ್ ಮಾಡಿದಷ್ಟು ನಿಜವಾಗ್ಲೂ ಯಾವ ಸಿನಿಮಾದಲ್ಲೂ ಆಗಿಲ್ಲ. ಆ್ಯಂಡ್ ಎಂಡಲ್ಲಿ ಕೊಟ್ಟಿರೋ ಕ್ಲಾರಿಟಿ ಅಂತೂ ಸೂಪರ್ ಆಗಿದೆ, ತುಂಬ ಎಮೋಷ್ನಲ್ ಆದೆ. ಜೊತೆಲಿ ಏನು ಅಂತಂದರೆ ಪರ್ಫಾರ್ಮೆನ್ಸು, ಗೌರಿಶಂಕರ್ ಅವ್ರ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಆಗಿದೆ. ಡೈರೆಕ್ಷನ್ ರಾಜ್ಗುರು ಅವ್ರ ಫಸ್ಟ್ನೇ ಸಿನಿಮಾ ಇದು, ನಿಜವಾಗ್ಲೂ ಹೇಳ್ತೀನಿ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಕೂಡ ಫಸ್ಟ್ನೇ ಸಿನಿಮಾ ಅಂತ ಅನ್ಕೋತೀನಿ, ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಗೊತ್ತಿಲ್ಲ, ನಾನು ಮಾತಾಡೋದ್ರಿಂದ ಇದು ನೋಡಿ ಜನ ಥಿಯೇಟ್ರಿಗೆ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ, ಬಟ್ ನನ್ನ ಕಡೆಯಿಂದ ಒಂದು 100 ಜನನಾದರೂ ಈ ಸಿನಿಮಾ ಕಳಿಸಿಲ್ಲ ಅಂತಂದರೆ ಸಿನಿಮಾದಲ್ಲಿ ಇದ್ದು ಕೂಡ ನಮಗೆ ನಾವೇ ಒಂಥರ ಮೋಸ ಮಾಡ್ಕೊಂಡಂಗೆ. ಸೊ ಒಂದು ಒಳ್ಳೆ ಸಿನಿಮಾ. ಎಲ್ಲ ಕಡೆ ಕಮೆಂಟ್ಸ್ಗಳು ಓದ್ತಾ ಇರ್ತೀನಿ ನಾನು, ಕನ್ನಡ ಸಿನಿಮಾಗಳನ್ನ ನೋಡ್ರಿ ಅಂದಾಗ ಕೆಳಗಡೆ ಹಾಕಿರ್ತಾರೆ, ಒಳ್ಳೆ ಕಂಟೆಂಟ್ ಫಿಲಮ್ಗಳು ಕೊಡ್ರಯ್ಯ ನೋಡ್ತೀವಿ ಅಂತ. ಕಂಟೆಂಟ್ ಸಿನಿಮಾಗಳು ಬಂದಾಗ ಕಣ್ಮುಚ್ಕೊಂಡು ಇರಬೇಡ್ರಿ. ರೀಸೆಂಟಾಗಿ ಒಂದು 3 ಸಿನಿಮಾ ನೋಡಿದೆ, 3 ಸಿನಿಮಾನೂ ಸೂಪರ್ ಆಗಿತ್ತು. ಅದ್ರಲ್ಲಿ ಕೆರೆಬೇಟೆ ಕೂಡ ಒಂದು. 100% ಆಡಿಯನ್ಸ್ ಒಂಚೂರು ಪುಷ್ ಕೊಟ್ಟರೆ ನಿಜವಾಗ್ಲೂ ಹೇಳ್ತೀನಿ ಒಂದೊಳ್ಳೆ ಭಾವನಾತ್ಮಕ ಜರ್ನಿ ಇರೋ ಸಿನಿಮಾ. ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಖಂಡಿತ ಇದು ಕರ್ನಾಟಕದ ಸಿನಿಮಾ, ಯಾಕಂದರೆ ಕರ್ನಾಟಕದ ಒಂದು ಸಂಸ್ಕೃತಿಯನ್ನು, ನೇಟಿವಿಟಿಯನ್ನು ತೋರಿಸಿದ್ದಾರೆ. ಯಾಕಂದರೆ ನಾವು ಅಂದ್ಕೋತಾ ಇದ್ವಿ ಬೇರೆ ಭಾಷೆಗಳಲ್ಲಿ ಅಲ್ಲಿನ ನೇಟಿವಿಟಿಯನ್ನು ಹೇಳುವಂಥ ಸಿನಿಮಾಗಳು ತುಂಬ ಬರ್ತಿದ್ದಾವೆ, ಕನ್ನಡದಲ್ಲಿ ಬರ್ತಾ ಇಲ್ಲ ಅಂತ. ಆ ಕೊರಗನ್ನು ಖಂಡಿತ ಈ ಕೆರೆಬೇಟೆ ಸಿನಿಮಾ ನೀಗಿಸಿದೆ. ಆ ಮಲೆನಾಡು ಭಾಗದವರೇ ಆಗಿರೋದ್ರಿಂದ, ರಾಜ್ಗುರು ಸರ್ ಮತ್ತು ಗೌರಿಶಂಕರ್ ಸರ್ ಆಗಿರೋದ್ರಿಂದ ಅಲ್ಲಿನ ಭಾಗದ ಕಥೆಯನ್ನು ತುಂಬ ಸೊಗಸಾಗಿ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಸೊ ಇದು ಕೆರೆಬೇಟೆ ಅಲ್ಲ, ಹೃದಯಗಳ ಬೇಟೆ. ಯಾಕಂದರೆ ಇದರಲ್ಲಿ ಒಂದು ಅದ್ಭುತವಾದ ಪ್ರೇಮ ಕಥೆ ಇದೆ. ನಿಮಗೆ ಹೊರಗಡೆ ಬಂದಾಗ ಕಾಡುತ್ತೆ ಈ ಪ್ರೇಮ ಕಥೆ. ಸೆಕೆಂಡ್ ಹಾಫ್ ನೀವು ಯಾರು ಗೆಸ್ ಮಾಡಲಿಕ್ಕೆ ಆಗಲ್ಲ. ಅಂದರೆ ಸೆಕೆಂಡ್ ಹಾಫಲ್ಲಿ ಒಂದು ಬೇರೆ ರೀತಿಯ ಎಮೋಷ್ನಲ್ ಜರ್ನಿ ಹೋಗುತ್ತೆ, ನಿಮಗೆ ಒಂದು ಅದ್ಭುತವಾದ ಫೀಲ್ ಕೊಡುತ್ತೆ. ಖಂಡಿತ ಇಂಥ ಒಂದು ನೇಟಿವಿಟಿಯ ಸಿನಿಮಾವನ್ನು ಕರ್ನಾಟಕದ ಜನತೆ ಕೈ ಹಿಡಿಬೇಕು. ಯಾವುದೇ ಭಯ ಬೇಡ. ಸಿನಿಮಾ ಎಲ್ಲ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಚೆನ್ನಾಗಿದೆಯಾ ಇಲ್ವಾ? ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ಯಾವುದೇ ಅಂಜಿಕೆ ಬೇಡ, ಭಯ ಬೇಡ, ಧೈರ್ಯವಾಗಿ ಬಂದು ನೋಡಿ ಸಿನಿಮಾನ ಕಾಪಾಡಿ. ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ತೆ. ಪುನೀತ್ ಕೆರೆಹಳ್ಳಿ. ಎಲ್ರಿಗೂ ಅನ್ಕೋಬೋದು ಇದೇನು ಪುನೀತ್ ಕೆರೆಹಳ್ಳಿನ ಕರೆಸಿದ್ದಾರೆ ಅಂತ. ನಾವು 8 ವರ್ಷ ಚಿತ್ರರಂಗದಲ್ಲೇ ಮಣ್ಣೊತ್ತಿದ್ದೀವಿ. ಮೇಲೆ ರಂಗಭೂಮಿಯಲ್ಲಿ 8 ವರ್ಷಗಳ ಕಾಲ ಇದೇ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀವಿ. ಹಾಗಾಗಿ ಚಿತ್ರರಂಗದ ಸ್ನೇಹ ನನಗೆ ಭಾಳ, ಅದು ಬಿಟ್ಟು ಬೇರೆ ಇನ್ಯಾವ ಉದ್ದೇಶವೂ ಅಲ್ಲ. ಕೆರೆಬೇಟೆ ಚಿತ್ರ ನಿಜಕ್ಕೂ ಅತ್ಯುತ್ತಮವಾಗಿದೆ. ನಿಜವಾಗ್ಲೂ ಆ ಸೊಗಡು, ನಾನು ಮೂಲತಃ ಶಿವಮೊಗ್ಗದಲ್ಲಿ ಅನೇಕ ವರ್ಷಗಳ ಕಾಲ ಅಲ್ಲಿ ಇದ್ದಿದ್ದರಿಂದ, ಸಂಘಟನಾತ್ಮಕವಾಗಿ ಅಲ್ಲಿದ್ದರಿಂದ ಅಲ್ಲಿದ್ದಂಥ ನಿಂಚಿಂಚೂ ಕೂಡ ಅಂದರೆ ಮನೆಯಲ್ಲಿರ್ತಕ್ಕಂಥ ಹಳ್ಳಿ ಸೊಗಡನ್ನು ಯಥಾವತ್ತಾಗಿ ತಂದಿಟ್ಟಿದ್ದಾರೆ. ಯಾವುದೇ ಕಂಟೆಂಟನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗಿಲ್ಲ. ತುಂಬ ಅದ್ಭುತವಾಗಿ ಬಂದಿದೆ. ಜಯಶಂಕರ್ ಅವರು ನನ್ನ ಆತ್ಮೀಯರು, ಹಾಗೆ ಗೌರಿಶಂಕರ್ ಅವರು ನಿಜಕ್ಕೂ ಭಾಳ ಅದ್ಭುತವಾಗಿದೆ. ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ನೋಡಬೇಕಾದಂಥ ಮತ್ತು ನೋಡಲೇಬೇಕಾದಂಥ ಸಿನಿಮಾ. ನೀವು ಎಲ್ಲರೂ ಕೂಡ ನೋಡಿದ್ದೀರಾ, ಅದ್ಭುತವಾದಂಥ ಸಿನಿಮಾ. ನಿಜಕ್ಕೂ ಆ ಸಿನಿಮಾದಲ್ಲಿ ಕೆಲವು ಕಂಟೆಂಟ್ಗಳು ಬಂದು ಹೋಗ್ತವೆ, ನೋಡಬೇಕು. ಕೊನೆಯಲ್ಲಂತೂ ನಾನೆಂತೂ ಕಣ್ಣೀರು ಹಾಕಿದ್ದೀನಿ. ಕೊನೆಯ ಆ ಒಂದು ನಿಮಿಷ ನಾನು ಕೂಡಲೇ ಏನಾದ್ರು ಕರ್ಕೊಬಂದು ನಿಲ್ಲಿಸಿ ಬೈಟ್ ಕೊಡಿ ಅಂದಿದ್ರೆ ಖಂಡಿತವಾಗಿಯೂ ಕೊಡೋಕ್ಕಾಗ್ತಿರ್ಲಿಲ್ಲ. ಏನು ನಾನು ಈಗ ಕೊಡ್ತಾ ಇದ್ದೀನಿ ಈ ಎಕ್ಸ್ಪ್ರೆಷನ್ನಲ್ಲಿ ನಿಜವಾಗಿಯೂ ಈ ಮೂವಿಗೆ ನಾನು ಬೈಟ್ ಕೊಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಎಲ್ಲರ ಜೊತೆ ಮಾತಾಡ್ಕೊಂಡು ಬಂದಿದ್ದರಿಂದ ನಾನು ಈಗ ಇಷ್ಟು ಸ್ವಲ್ಪ ಸಂತೋಷವಾಗಿ ಕೊಡ್ಬೋದು. ಕೊನೆಯ ಆ ಕ್ಷಣಗಳು ನಿಜವಾಗಿಯೂ
ಯಾವುದೇ ರೀತಿ ಇಂಥ ಮಾತುಗಳನ್ನು ಮಾತಾಡಬಾರ್ದು, ಈಗ ಹೇಳ್ಬಾರ್ದು ಅನ್ನೋದನ್ನ ಎಲ್ಲೂ ಹೇಳಲಿಲ್ಲ. ಆದರೆ ಚಿತ್ರವನ್ನು ನೋಡ್ತಾ ಇರೋನಿಗೆ ನಾನು ಯಾವ ಶಬ್ದಗಳನ್ನು ಬಳಸಬಾರ್ದು ಜಗತ್ತಿನಲ್ಲಿ ಅನ್ನೋದನ್ನ ನಿಜವಾಗ್ಲೂ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಯಾವ ಹೆಣ್ಮಗಿಗಾಗಲಿ ಯಾವುದೇ ಹೆಣ್ಮಕ್ಳಿಗಾಗಲಿ ಯಾವ ಶಬ್ದಗಳನ್ನು ಬಳಸಬಾರ್ದು, ಮತ್ತು ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಒಂದು ಸಾಮಾಜಿಕ ಕಳಕಳಿಯೂ ಕೂಡ ಇದರೊಳಗೆ ತುಂಬಿದೆ. ಬಟ್ ಆ ಕಂಟೆಂಟನ್ನು ಅವ್ರು ಕೊಡೋ ಪ್ರಯತ್ನವನ್ನೇ ಮಾಡಿಲ್ಲ. ಆದರೆ ಆ ಎಲ್ಲ ಕಂಟೆಂಟ್ಗಳು ಚಿತ್ರದಲ್ಲಿ ಬಂದಿದೆ. ನಿಜಕ್ಕೂ ಇದಕ್ಕೆ ನಾನು ತುಂಬಿರೋದೇ ಧನ್ಯವಾದಗಳನ್ನು ಇಬ್ಬರಿಗೂ ಸಲ್ಲಿಸ್ತೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದೀರಾ. ನೀವು ಬೆಂಗಳೂರಿನವರು ಮೂಲತಃ ಅಂತ ಗೊತ್ತಾಯಿತು, ಆದರೆ ಇವ್ರು ನಿಜವಾಗ್ಲೂ ಶಿವಮೊಗ್ಗದವರೇ ಅನ್ಕೋಬೇಕು, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. BGM ಆಗಲಿ ಮತ್ತು ತುಂಬ ಚೆನ್ನಾಗಿ ಸಿನಿಮಾವನ್ನು ನಿರ್ದೇಶಕರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಹೃದಯ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ. ನೀವು ನಿಮ್ಮ ಬೆಂಬಲವನ್ನು ಸಂಪೂರ್ಣವಾಗಿ ಸಿನಿಮಾ ಕೊಡಿ. ಖಂಡಿತವಾಗಿಯೂ ಸಿನಿಮಾ ಗೆಲ್ಲುತ್ತೆ. 100 ಡೇಸ್ ಅಂತೂ 100ಕ್ಕೆ 100 ಪಕ್ಕ. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸುಖೇಶ್ ಶೆಟ್ಟಿ, ದೂರದರ್ಶನ ಸಿನಿಮಾ ನಿರ್ದೇಶಕ. ತುಂಬ ಕೆರೆಬೇಟೆ ತುಂಬ ಅತ್ಯುತ್ತಮವಾದ ಸಿನಿಮಾ ಅಂತ ಅನ್ನಿಸ್ತಾ ಇದೆ ಈ ವರ್ಷದ್ದು. ಯಾಕೆಂದರೆ ಸಿನಿಮಾದ ಮೊದಲಿನಿಂದ ಸಿನಿಮಾ ಕೊನೆವರೆಗೂ, ಕೊನೆಯ 10-15 ನಿಮಿಷ ಏನಿದೆ, ಸೊ ಇಷ್ಟು ಪಾತ್ರಧಾರಿಗಳು ಆ್ಯಂಡ್ ಹರಿಣಿ ಮ್ಯಾಮ್ ಆಗಲಿ ಅಥವಾ ಗೌರಿ ಅವರಾಗಲಿ ಅಥವಾ ಹೀರೋಯಿನ್ ಬಿಂದು ಅವರಾಗಲಿ ಮತ್ತು ಗುರು ಅವರ ಒಂದು ಡೈರೆಕ್ಷನ್ ಏನಿದೆ, ತುಂಬ ಬ್ಯೂಟಿಫುಲ್ಲಾಗಿ ಒಂದು ಸಿನಿಮಾನ ಹೇಗೆ ಎತ್ಕೊಂಡು ಹೋಗಬೇಕು ಮತ್ತು ಒಂದು ಮಣ್ಣಿನ ಕಥೆಯನ್ನು ಅಷ್ಟು ಅದ್ಭುತವಾಗಿ ಹೇಗೆ ಚಿತ್ರೀಕರಿಸ್ಬೋದು. ಸೊ ಕೀರ್ತನ್ ಅವರ ಸಿನಿಮಾಟೋಗ್ರಫಿ ಆಗಲಿ ತುಂಬಾ ಚೆನ್ನಾಗಿದೆ. ಈ ಸಿನಿಮಾಗೆ ಜನರ ಒಂದು ಆಶೀರ್ವಾದ ಮತ್ತು ದೊಡ್ಡವರ ಒಂದು ಆಶೀರ್ವಾದ ತುಂಬಾ ಅಗತ್ಯವಾಗಿದೆ. ಯಾಕೆಂದರೆ ಇಂತಹ ಸಿನಿಮಾಗಳು ಇವತ್ತಿಗೆ ನಿಂತ್ಕೋಬೇಕಾದಂಥ ಅವಶ್ಯಕತೆ ತುಂಬ ಇದೆ. ಒಂದು ಎಲ್ಲ ಡಿಪಾರ್ಟ್ಮೆಂಟು ಕೂಡ ಒಟ್ಟಿಗೆ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ನ ರೆಡಿ ಮಾಡಿದಾಗ ಆಗುವಂಥ ಸಂತೋಷ ಫಿಲ್ಮ್ ಮೇಕರ್ಸ್ಗಳಿಗೆ ಮಾತ್ರ ಅದು ಗೊತ್ತಿರುತ್ತೆ. ಆ್ಯಂಡ್ ಈ ಸಿನಿಮಾ ಕೆರೆಬೇಟೆ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಮತ್ತು ಇಡೀ ತಂಡ ಈ ಸಿನಿಮಾದ ಮೂಲಕ ತುಂಬ ದೊಡ್ಡ ಹೆಸರನ್ನು ಪಡೀಲಿ ಅಂತ ನಾನು ಪರ್ಸ್ನಲ್ ಆಗಿ ಕೇಳ್ಕೊತಾ ಇದ್ದೀನಿ. ನಮಸ್ತೆ, ನಾನು ಐವಾದನ ನಿರ್ದೇಶಕ. ಎಲ್ಲೋ ಜಗಪ್ಪಂದಿ ನರ್ಮನಿ ಪಿಕ್ಚರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಿರ್ದೇಶಕರಿಗೆ ಅಭಿನಂದನೆಗಳು ಹೇಳ್ತೀನಿ. ತುಂಬ ಖುಷಿ ಆಯಿತು. ಆಮೇಲೆ ಒಳ್ಳೆ ಸಿನಿಮಾ ಬಂದಾಗ ಅದನ್ನು ಹೇಳ್ಬಿಡ್ಬೇಕು, ಮುಕ್ತವಾಗಿ ಹೇಳ್ಬಿಡ್ಬೇಕು. ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಒಂದು ಕೆರೆಯಲ್ಲಿ ಮೀನನ್ನ ಬೇಟೆ ಆಡೋದ್ರಿಂದ ಶುರುವಾಗುವ ಕತೆ ಎಂಡಿಗೆ ಆ ಕೆರೆಗೆ ಮೀನನ್ನ ವಾಪಸ್ ಬಿಡ್ತಾರೆ ಅವರು. ಅದ್ರ ಮಧ್ಯೆ ಒಂದಿಷ್ಟು ನಡೆಯುತ್ತೆ. ಒಂದು ಭಯಂಕರವಾದ ಕತೆ ಇದೆ. ಅಂದರೆ ಒಂದು ಭಯಂಕರವಾದ ಲವ್ ಸ್ಟೋರಿ ಅಂತ ಹೇಳ್ಬೋದು. ಜೀವನ ಇದೆ ಅದರಲ್ಲಿ. ಪ್ರೇಮಿಗಳು ಸ್ವಲ್ಪ ಗಟ್ಟಿ ಹೃದಯ ಮಾಡಿಕೊಂಡು ಸೆಕೆಂಡ್ ಹಾಫ್ ನೋಡಬೇಕಾಗುತ್ತೆ. ಅದರ ಜೊತೆಗೆ ಅದ್ಭುತ ಕಂಟೆಂಟು. ಗೌರಿಶಂಕರ್ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ತಮಿಳಲ್ಲಿ ನಮಗೆ ಧನುಷ್ ಹಂಗೆ ಮಾಡಿದರು, ಧನುಷ್ ಹೀಗೆ ಮಾಡಿದರು, ಕ್ಯಾರೆಕ್ಟರ್ ಮಾಡಿದ್ರು, ಹಸಿರಲ್ಲಿ ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂತ ನಾವು ಅದನ್ನು ಚರ್ಚೆ ಮಾಡ್ತಾ ಇರ್ತೀವಿ. ನಮ್ಮಲ್ಲೇ ಒಬ್ಬ ಆ ಥರದ ನಟ ಇದ್ದಾರೆ. ಏನು ಎನರ್ಜಿ ಇದೆ ಅಂದರೆ ಅವ್ರು ಯಾವತ್ತಿಗೆ ಅಲ್ಲಿ ಒಬ್ಬ ಆರ್ಟಿಸ್ಟ್ ಹೀರೋ ಕಾಣಿಸ್ಲೇ ಇಲ್ಲ ನನಗೆ. ಅವರು ಒಂದು ಪಾತ್ರವಾಗಿ ಕಂಡ್ರು ನನ್ನೆಲ್ಲೋ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡಿಡೋದು. ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮನ್ನು ಹಿಡಿದಿಟ್ಟಿದ್ದು ಕೆಪಾಸಿಟಿ ಬಂದು ಡೈರೆಕ್ಟ್ರು, ಕ್ಯಾಮ್ರಾಮನ್, ಟೆಕ್ನಿಷಿಯನ್ದು. ಬಟ್ ಅದು ಆರ್ಟಿಸ್ಟ್ ಅವ್ರು ಅದ್ಭುತವಾಗಿ ಬ್ರಿಲಿಯಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಧನುಷ್ ತಮಿಳಲ್ಲಿ ಧನುಷ್ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿ ಇಂಥ ಸಿನಿಮಾಗಳನ್ನು ಮತ್ತು ಇಂಥ ಅದ್ಭುತ ನಟರನ್ನ ಉಳಿಸ್ಕೋಬೇಕು. ನನಗೆ ಆ್ಯಕ್ಚುಲಿ ಇವ್ರ ಜೊತೆ ಮುಂದೆ ವರ್ಕ್ ಮಾಡ್ಬೇಕಂತ ಆಸೆ ಆಗಿದೆ. ಸಿನಿಮಾ ನೋಡ್ಬೇಕು ಒಂದು ಪ್ರೀತಿ ಹುಟ್ಟಿದೆ. ಸಿನಿಮಾ ಭಾಳ ಒಳ್ಳೆಯದಾಗಲಿ, ತುಂಬ ಸಕ್ಸಸ್ಫುಲ್ ಆಗಲಿ. ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿನಿಮಾ ನೋಡಿದ್ರಿ, ಎಲ್ಲರೂ ಕೂಡ ತುಂಬ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನೇ ವ್ಯಕ್ತಪಡಿಸಿದರು ಇಷ್ಟು ದಿವಸ. ಯಾಕೆಂತಂದರೆ ನಾನು ಇಷ್ಟು ದಿವಸ ಎಲ್ಲರಿಗೂ ಕೇಳ್ತಿದ್ದೆ, ಇಲ್ಲಿರುವಂಥ ಎಲ್ಲರೂ ಕೂಡ ತುಂಬ ಜನ ನನ್ನ ಮಾಧ್ಯಮ ಸ್ನೇಹಿತರೇ ಇದ್ದಾರೆ. ಯಾಕೆಂತಂದರೆ ನಾನು ತುಂಬ ಇಷ್ಟು ದಿವಸ ಪ್ರಚಾರಕ್ಕೋಸ್ಕರ ಎಲ್ಲರಿಗೂ ಕೂಡ ಫೋನ್ ಮಾಡಿ, ಅಣ್ಣ ಚೆನ್ನಾಗಿ ಒಂಚೂರು ಪ್ರಚಾರ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೆ. ನಮ್ಮ ಎಷ್ಟೋ ಜನ ಸ್ನೇಹಿತರು ಕೂಡ ಹೇಳೋರು, ಗೌರಿ ನಾವೇನು ಇರಿಟೇಟ್ ಆಗಲ್ಲ, ನಿನ್ನ ಸಿನಿಮಾ ಪ್ರಚಾರ ಆಗಬೇಕು ಕಣೋ, ಅಷ್ಟಕ್ಕೆ ನೀವು ಬೇಕಾದ್ರೆ 10 ಸರಿನಾದ್ರು ಫೋನ್ ಮಾಡು ಅಂತಿದ್ರಿ. ಆದರೆ ಇವತ್ತಿನಿಂದ ನಾನೇನು ಗೊತ್ತಾ, ಪ್ರಚಾರ ಮಾಡಿಕೊಡಿ ಅಂತ ಕೇಳ್ತೀನಿ. ಆದರೆ ನನ್ನ ಸಿನಿಮಾ ಹೇಗಿದೆ ಏನು ಅನ್ನೋದು ನೀವು ನೋಡಿದ್ದೀರಾ. ಅದು ನಿಮ್ಮ ಏನು ಅನಿಸಿಕೆ, ಏನು ಅಭಿಪ್ರಾಯ ಇದೆ ಅದನ್ನು ನೀವು ಖಂಡಿತವಾಗೂ ಅದೇ ಥರ ತಿಳಿಸಿ. ಯಾಕೆಂತಂದರೆ ಒಂದು ಸಿನಿಮಾ ಮಾಡೋದು ನಮ್ಮ ಕರ್ತವ್ಯ, ಪ್ರಮೋಷನ್ ಮಾಡಿಕೊಡೋ ಅಂಥದ್ದು ನಿಮ್ಮ ಕರ್ತವ್ಯ. ಆದರೆ ಸಿನಿಮಾ ಹೇಗಿದೆ ಏನು ಅನ್ನೋ ಒಂದು ಅಭಿಪ್ರಾಯ ಕೊಡೋ ಅಂಥದ್ದು ನಿಮ್ಮ ಸ್ವಾತಂತ್ರ್ಯ. ನಿಮಗೆ ನಿಜವಾಗ್ಲೂ ನಮ್ಮ ಸಿನಿಮಾ, ನಮ್ಮ ಶ್ರಮ ಇಷ್ಟ ಆಗಿತ್ತು ಅಂತಂದರೆ ಅದನ್ನು ನಿಮ್ಮ ಮುಖಾಂತರ ನಮ್ಮ ಕನ್ನಡದ ಕೋಟ್ಯಾಂತರ ಜನಕ್ಕೆ ತಲುಪಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಈ ಶೂಟಿಂಗ್ ಮುಗ್ದಾಗಿಂದನೂ ಡಬ್ಬಿಂಗ್ ಆದಮೇಲೆ ತುಂಬ ಕಾಯ್ತಾ ಇದ್ದೆ, ಸಿನಿಮಾ ಹೇಗೆ ಬಂದಿದೆ, ಇಡೀ ತಂಡ ಯಾವ ಥರ ಕೆಲಸ ಮಾಡಿದೆ, ನಾವೆಲ್ಲ ಹೇಗೆ ಮಾಡಿದ್ದೀವಿ ಅಂತ ನೋಡೋದಕ್ಕೆ ಬಹಳ ಖುಷಿ ಆಯಿತು. ರಾಜ್ಗುರು ಅವರು ತುಂಬಾ
ರಿಯಲಿ ರಿಯಲಿ ವೆರಿ ವೆರಿ ನೈಸ್. ಆ್ಯಂಡ್ ನಾನು ಇವ್ರ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ನಿಜವಾಗ್ಲೂ ಇವ್ರು ಹೇಳಿದಾಗೆ ನೀವು ಪಾತ್ರವಾಗಿ ಕಾಣಿಸ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವ್ರ ಜೊತೆ ಅಭಿನಯ ಮಾಡಬೇಕಾದ್ರೆ ನನಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ಲಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಆಫ್ಕೋರ್ಸ್ ಬಿಂದು, ಶಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಮ್ಯೂಸಿಕ್ ಇಸ್ ಎಕ್ಸ್ಟ್ರಾಡಿನರಿ. ಕೀರ್ತನ್ ಸರ್ ಅವರ ಕೈ ಚಳಕ ಬಹಳ ಚೆನ್ನಾಗಿದೆ. ಆ್ಯಂಡ್ ಪ್ರಮೋದ್ ಅವರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ರಘು ಈಸ್ ವೆರಿ ವೆರಿ ಇನ್ಸ್ಪೈರಿಂಗ್. ಆ್ಯಂಡ್ ಆಫ್ಕೋರ್ಸ್ ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಂತೂ ಒಂದು ಕೈ ಮೀರಿಸ್ಬಿಟ್ಟಿದ್ದಾರೆ ಎಲ್ರಿಗಿಂತ. ಶೇಖರ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ನಿಮ್ಮಗಳ ಈ ಒಂದು ಸಪೋರ್ಟ್ ಏನಿದೆ ಬಹಳ ಬಹಳ ಮುಖ್ಯ. ಚಿತ್ರ ನೋಡಿದ್ದೀರಾ, ಪ್ರಚಾರ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ರಾಜ್ಗುರು, ಕೆರೆಬೇಟೆ ನಿರ್ದೇಶಕ. ನಾನು ಮೀಡಿಯಾಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ ಸಿನಿಮಾ ಮಾತಾಡುತ್ತೆ, ನಾನು ಜಾಸ್ತಿ ಮಾತಾಡಲ್ಲ ಅಂತ. ಈಗ ಸಿನಿಮಾ ಮಾತಾಡ್ತಿದೆ ಅಂತ ಅನ್ಕೊತೀನಿ. ಯಾಕಂದರೆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳಾದ ಶಶಾಂಕ್ ಸರು ದುನಿಯಾ ನೋಡ್ದಂಗೆ ಅಂತ ಹೇಳಿದ್ರು. ನನಗೆ ಅದು ತುಂಬ ಫೀಲ್ ಆದ. ಅದು ದುನಿಯಾಗೆ ಹೋಲಿಸಿದ್ರು ಅನ್ನೋದು ತುಂಬ ಫೀಲ್ ಆಯಿತು. ಆಮೇಲೆ ಎಲ್ಲರ ಒಂದು ಏನು, ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಖಂಡಿತ ನಿಮಗೆ ಒಂದು ಮಲೆನಾಡಿನ ಪಯಣನ ಅಥವಾ ಖಂಡಿತವಾಗೂ ನೀವು ನೋಡ್ತೀರಾ ಸಿನಿಮಾದ ಬೆಳ್ಳಿ ಪರದೆ ಮೇಲೆ. ಥ್ಯಾಂಕ್ ಯು. ಎಲ್ಲಿಗೂ ನಮಸ್ಕಾರ. ನಿಜ ಹೇಳ್ಬೇಕಂದ್ರೆ ಮಾತಿಲ್ಲ ಕತೆ ಇಲ್ಲ ರೋಮಾಂಚನ ಅನ್ನೋ ಪರಿಸ್ಥಿತಿ ಆಗಿದೆ. ತುಂಬ ದಿನಗಳಾಗಿದೆ ಥಿಯೇಟ್ರಲ್ಲಿ ಕಣ್ಣೀರು ಹಾಕಿ. ನನಗೆ ತುಂಬ ಹೆಮ್ಮೆ ಇದೆ ಈ ಸಿನಿಮಾದ ಭಾಗ ಆಗಿದ್ದೀನಿ ಅಂತ. ಕನ್ನಡ ಚಿತ್ರರಂಗದ ಪರವಾಗಿ ಒಂದು ರಿಕ್ವೆಸ್ಟ್ ಎಲ್ಲ ಪ್ರೇಕ್ಷಕರಲ್ಲಿ, ಈ ಸಿನಿಮಾನ ಗೆಲ್ಲಿಸಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ಸಿನಿಮಾದಲ್ಲಿ ಗೊತ್ತಾದಂಥ ಒಂದು ಪೊಟೆನ್ಷಿಯಲ್. ಈ ಥರ ನೂರಾರು ಪೊಟೆನ್ಷಿಯಲ್ ಇರುವಂಥ ಡೈರೆಕ್ಟರ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಪ್ರೊಡಕ್ಷನ್ ಹೌಸ್ಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೆ. ದಯಮಾಡಿ ಈ ಚಿತ್ರವನ್ನು ಗೆಲ್ಲಿಸಿ ಹರಿಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಈ ಮೂವಿ ನೋಡಿ ನಾನು ಫಸ್ಟ್ ಇನ್ನೂ ನಾನು ಸ್ವಲ್ಪ ಎಮೋಷ್ನಲ್ ಆಗಿದೆ ಮೂವಿ ನೋಡಿ. ನಾಟ್ ಬಿಕಾಸ್ ನಾನು ಆ ಪಾರ್ಟ್ ಆಫ್ ದಿ ಮೂವಿ ಆಗಿದ್ದೀನಿ ಅಂತ ಅಲ್ಲ, ಆ ಪಾತ್ರನ ನೆನೆಸ್ಕೊಂಡು ಅಥವಾ ನಾನು ಇನ್ಫ್ಯಾಕ್ಟ್ ನಾನು ಶೂಟಿಂಗಲ್ಲೂ ಕೂಡ ಅಷ್ಟೇ ಎಮೋಷ್ನಲ್ ಆಗಿದೆ. ಅದೇ ರೀತಿ ಥಿಯೇಟರಲ್ಲಿ ಕೂಡ ಆಗಿದ್ದೀನಿ. ಆ್ಯಂಡ್ ನಾನು ತುಂಬ ಕಡಿಮೆ ನಾನು ಮೂವೀಸ್ ನೋಡಿ ಅಳೋದು. ಸೊ ನನ್ನ ಮೂವಿನೇ ನನಗೆ ಒಂದು ಬರೋ ಹಾಗಾಗಿದೆ ಅಂದರೆ ನನಗೆ ಏನೂ ಹೇಳೋಕ್ಕಾಗ್ತಾಯಿಲ್ಲ. ಐ ಆಮ್ ಕ್ವೈಟ್ ಎಮೋಷ್ನಲ್. ಬಟ್ ಎಲ್ಲರೂ ಸಿನಿಮಾ ನೋಡಿದ್ದೀರಾ ಈಗಾಗಲೇ ಮೀಡಿಯಾದವರು. ಸೊ ನಿಮಗೆ ಹೇಗೆ ಅನಿಸುತ್ತೆ? ಇಷ್ಟು ದಿನ ನಾವು ಹೇಳ್ತಾ ಇದ್ವಿ ಒಂದು ಗಟ್ಟಿಯಾದ ಪಾತ್ರ, ಒಂದು ಆ ಥರ ಕತೆ ಈ ಥರ ಕತೆ, ಎಲ್ಲೂ ಕತೆ ಬಿಟ್ಕೊಟ್ಟಿರಲಿಲ್ಲ. ಇವಾಗ ನಿಮಗೆ ಕತೆ ಗೊತ್ತಿದೆ, ಅದೇ ಕತೆ ಹೇಳಬೇಡಿ. ಬಟ್ ನಿಮ್ಮ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಚ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಳ್ಳೆ ಕಂಟೆಂಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಂದು ಎಲ್ಲರೂ ನೋಡಿ. ಥ್ಯಾಂಕ್ ಯು. ನಮ್ಮ ಟೀಮು ಸುಮಾರು ದೊಡ್ಡದಿದೆ. ಬಟ್ ಇವ್ರು ಮಾತಾಡೋದು ಕಡಿಮೆ. ಕ್ಯಾಮ್ರಾಮ್ಯಾನ್ ಹೋದ್ರು, ಗಗನ್ ಅವರು ಇವರೇ, ಆಮೇಲೆ ಅವ್ರ ಟೀಮ್ ಬಂದಿದ್ದಾರೆ, ನಮ್ಮ ಡೈರೆಕ್ಷನ್ ಟೀಮ್ ಎಲ್ಲ ಇದ್ದಾರೆ, ನಮ್ಮ ಕೋ ಡೈರೆಕ್ಟರ್ ಇದ್ದಾರೆ, ಆಮೇಲೆ ಎಲ್ಲ ತುಂಬ ಜನ ಇದ್ದಾರೆ, ಮ್ಯಾನೇಜರು, ನಮ್ಮ ಬ್ರದರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು, ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಸರ್ ಇನ್ನು ಒಂದು 2 ಅಕ್ಷರ ಮಾತಾಡಿ. ನಿಮ್ಮ ರೀ ರೆಕಾರ್ಡಿಂಗ್ ಬಗ್ಗೆ ತುಂಬ ಜನ ಮಾತಾಡಿ. 15 ಮಾರ್ಚ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವು ಎಲ್ಲರೂ ಬನ್ನಿ, ಥಿಯೇಟರಲ್ಲಿ ನೋಡಿ ತಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.